ಬಹುಶಃ 3-4 ದಶಕಗಳ ಹಿಂದೆ ರಚನೆಯಾದ ಒಂದು ಪುಸ್ತಕ. ಮೂಲ ಪುಸ್ತಕ 400 ಪುಟಗಳಷ್ಟು ದೊಡ್ಡದ್ದು, ಬೃಹತ್ ಆಗಿರುವಂಥ ಕೃತಿ. ಅದನ್ನು 40 ಪುಟಕ್ಕಿಂತಲೂ ಕಡಿಮೆಗೆ ಇಳಿಸಬೇಕು ಅಂತಂದರೆ ಅವರು ಎಂಥ ಸಾಹಸ ಮಾಡಿರಬೇಕು ಅಂತ ನನಗೆ ಅರ್ಥ ಆಗುತ್ತೆ. ನೀವು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ನೋಡಿ, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗಳು ರಿಲಿಜನ್ ಆಗಿಯೇ ಮೊನೊಪಲಿ ಇರುವಂಥವು. ಭೂಮಿ ಮೇಲೆ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದು ಅಂತಂದ್ರೆ ಏನು? ಅವರ ಮತಗ್ರಂಥದಲ್ಲಿ ಏನು ಹೇಳಿದೆಯೋ ಅದರಂತೆ ನಡ್ಕೊಂಡ್ರೆ ಸ್ವರ್ಗ, ಇಲ್ಲ ಅಂದ್ರೆ ನರಕ, ಫಿನಿಶ್ಡ್. ಹಿಂದೂ ಎಕನಾಮಿಕ್ಸ್ ಏನು ಹೇಳುತ್ತೆ ಗೊತ್ತಾ? ಕಂಟ್ರೋಲ್ ಯುವರ್ ವಾಂಟ್ಸ್ ಅಂತ ಹೇಳುತ್ತೆ. ಏನು ಬೇಕಾಗಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡಪ್ಪ. ನಾವುಗಳೆಲ್ಲ ಪ್ರಯತ್ನ ಪಟ್ಟರೆ ಹಿಂದೂ ಎಕನಾಮಿಕ್ಸ್ ಆಗತ್ತಾ? ಐ ಆಮ್ ನಾಟ್ ಶ್ಯೂರ್. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಶಿವಮೊಗ್ಗದ ಬಾಂಧವರಿಗೂ ಮಾತಾ ಭಗಿನಿಯರಿಗೂ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೇನೆ. ಬಹುಶಃ 3-4 ದಶಕಗಳ ಹಿಂದೆ ರಚನೆಯಾದ ಒಂದು ಪುಸ್ತಕ ಇವತ್ತು ಕನ್ನಡದಲ್ಲಿ ಬಹಳ ಪುಟ್ಟದ್ದಾಗಿ ಬಂದಿದೆ. ಮೂಲ ಪುಸ್ತಕ 400 ಪುಟಗಳಷ್ಟು ದೊಡ್ಡದ್ದು, ಬೃಹತ್ ಆಗಿರುವಂಥ ಕೃತಿ. ಅದನ್ನು 40 ಪುಟಕ್ಕಿಂತಲೂ ಕಡಿಮೆಗೆ ಇಳಿಸಬೇಕು ಅಂತಂದರೆ ಅವರು ಎಂಥ ಸಾಹಸ ಮಾಡಿರಬೇಕು ಅಂತ ನನಗೆ ಅರ್ಥ ಆಗುತ್ತೆ. ಯಾಕೆಂದರೆ ಆ ಮೂಲ ಪುಸ್ತಕವನ್ನು ಓದುವಾಗ ನಾನು ಪ್ರತಿ ಬಾರಿ ಅಂದ್ಕೊಳ್ತಿದ್ದೆ, ಇದನ್ನೂ ತರಬೇಕಲ್ಲ. ಪ್ರತಿ ಪುಟದಲ್ಲಿ ಅಥವಾ ಪ್ರತಿ ಅಧ್ಯಾಯದಲ್ಲೂ ಆ ಥರ 8 ಪುಟಗಳನ್ನು ಸೇರಿಸಿದರೂ ಕೂಡ 100 ಪುಟಗಳಿಗಿಂತಲೂ ಹೆಚ್ಚಾಗಬಹುದಾಗಿರುವಂಥ ಕೃತಿಯನ್ನು ಅದು ಎಷ್ಟು ಕಂಟ್ರೋಲ್ ಮಾಡಿ ಇಷ್ಟು ಚಿಕ್ಕದಕ್ಕೆ ಇಳಿಸಿದ್ದಾರೋ ದೇವರೇ ಬಲ್ಲ ಅಂತ. ಹೀಗಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಕನ್ನಡಿಗರೆಲ್ಲರ ಪರವಾಗಿ ಮೊದಲಿಗೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಹಿಂದೂ ಎಕನಾಮಿಕ್ಸ್ ಅಂತಂದರೆ ಹಿಂದೂಗಳಿಗಾಗಿ ಎಕನಾಮಿಕ್ಸ್ ಅಲ್ಲ, ಇದು ಜಗತ್ತಿಗೆ ಬೇಕಾಗಿರುವಂಥ ಎಕನಾಮಿಕ್ಸು. ಅದನ್ನು ಹಿಂದೂಗಳು ಅಥವಾ ಹಿಂದೂ ಚಿಂತನೆಯ ಆಧಾರದ ಮೇಲೆ ಹೇಗೆ ಬಂತು ಅನ್ನೋದರ ಒಟ್ಟಾರೆ ವಿಸ್ತಾರವಾಗಿರುವಂಥ ಪರಿಕಲ್ಪನೆ ಅಂತ. ಮಿತ್ರ, ಯಾವುದೇ ವಿಚಾರ ಆದರೂ ಕೂಡ ಅದಕ್ಕೊಂದು ಬೇಸ್ ಅಂತಿರುತ್ತೆ. ಇಸ್ಲಾಂ ಬೆಳೆದು ಬಂದಿರುವಂಥ ರೀತಿ, ಇಸ್ಲಾಂನ ವ್ಯವಸ್ಥೆಗಳು, ಕ್ರಿಶ್ಚಿಯಾನಿಟಿ ಬೆಳೆದು ಬಂದಿರುವಂಥ ರೀತಿ, ಅದರ ವ್ಯವಸ್ಥೆಗಳು, ಈ ನಾಡಿನಲ್ಲಿ ಧರ್ಮ ಬೆಳೆದು ಬಂದಿರುವಂಥ ರೀತಿ, ಅದರ ವ್ಯವಸ್ಥೆಗಳು ಪ್ರತಿಯೊಂದು ಕೂಡ ಆ ನಾಡಿನ ಪರಂಪರೆಗೆ, ಆ ನಾಡಿನ ಸಂಸ್ಕೃತಿಗೆ ಪೂರಕವಾಗಿರುತ್ತೆ ಅಂತ. ಒಂದು ದೇಶದ ನ್ಯಾಯ ವ್ಯವಸ್ಥೆ ಆ ನಾಡಿನ ಸಂಸ್ಕೃತಿಗೆ ತಕ್ಕಂತಿರುತ್ತೆ. ಇಲ್ಲಿನ ಉದ್ಯಮ, ಇಲ್ಲಿನ ಶಿಕ್ಷಣ, ನಾನು ಪ್ರತಿಯೊಂದನ್ನು ಡೀಟೇಲಾಗಿ ಹೇಳಲಿಕ್ಕೆ ಹೋಗಲ್ಲ, ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಡ್ಬೋದು. ಅದು ಆಯಾ ದೇಶದ ಸಂಸ್ಕೃತಿಗೆ, ಆಯಾ ದೇಶದ ಪರಂಪರೆಗೆ ತಕ್ಕಂತೆ ಅರಳತ್ತೆ. ಈ ಪರಂಪರೆಯನ್ನು ಬಿಟ್ಟು ದೂರವಾಗ್ತಾ ಹೋದಂತೆಲ್ಲ ಅದು ಕೊಲ್ಯಾಪ್ಸ್ ಆಗತ್ತೆ. ಬರೀ ಆ ಸಿಸ್ಟಮ್ ಕೊಲ್ಯಾಪ್ಸ್ ಆಗೋದಲ್ಲ, ಇಡೀ ರಾಷ್ಟ್ರವೇ ಬಿದ್ದೋಗುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಈ ದೇಶದ ಕೇಂದ್ರ ಜಗತ್ತಿನ ಪ್ರತಿಯೊಂದು ರಾಷ್ಟ್ರಕ್ಕೂ ಒಂದೊಂದು ಕೇಂದ್ರ ಇದೆ. ಅಮೇರಿಕಕ್ಕೆ ಡಿಸಿಪ್ಲಿನ್ ಮೇ ಬಿ ಕೇಂದ್ರ, ಯುರೋಪಿಗೆ ವ್ಯಾಪಾರ ಅನ್ನೋದು ಕೇಂದ್ರವಾಗಿರ್ಬೋದು. ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ಕೇಂದ್ರ ಇದ್ದರೆ ಭಾರತದ ಕೇಂದ್ರ ಧರ್ಮ. ಸ್ವಾಮಿ ವಿವೇಕಾನಂದರು ಹೇಳೋ ಮಾತು. ಈ ದೇಶದ ಕೇಂದ್ರ ಅನೂಚಾನವಾಗಿ ಕಳೆದ 16,000 ವರ್ಷಗಳಿಂದ ಧರ್ಮವನ್ನು ಕೇಂದ್ರವಾಗಿರಿಸಿಕೊಂಡು ಈ ದೇಶ ಬೆಳ್ಕೊಂಡು ಬಂದಿದೆ. ಈಗ ನಿಮಗೇನೋ ಹುಚ್ಚು ಬಂತು ಅಂತ ಈ ಕೇಂದ್ರವನ್ನು ಬದಲಾಯಿಸಿ ಸಮಾಜ ಸೇವೆ ಅಂತಾನೋ ಮತ್ತೊಂದೇನೇನೋ ಕೇಂದ್ರವಾಗಿ ಇಡ್ತೀವಿ ಅಂತ ಹೋದರೆ ಆ ಕೇಂದ್ರ ಅಂತೂ ನಾಶವಾಗುತ್ತೆ, ದೇಶವೂ ನಾಶವಾಗುತ್ತೆ, ಹುಷಾರು ಅಂತ ವಿವೇಕಾನಂದರು ಹೇಳ್ತಾರೆ. ನೀವು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ನೋಡಿ, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗಳು ರಿಲಿಜನ್ ಆಗಿಯೇ ಮೊನೊಪಲಿ ಇರುವಂಥವು. ಮೊನೊಪಲಿ ಅಂದರೆ ಏನು ಗೊತ್ತಾ? ಏಕಸ್ವಾಮ್ಯತೆ. ನೀವೇನಾದರೂ ಮುಸಲ್ಮಾನ್ ಆಗಲಿಲ್ಲ ಅಂತಂದರೆ ಸ್ವರ್ಗಕ್ಕೆ ಬರೋದು ಸಾಧ್ಯವೇ ಇಲ್ಲ ಅಂದ್ಬಿಟ್ಟು. ನೀವೇನಾದರೂ ಕ್ರಿಶ್ಚಿಯನ್ರಾಗಲಿಲ್ಲ ಅಂತಂದರೆ ಸ್ವರ್ಗಕ್ಕೆ ಬರೋದು ಸಾಧ್ಯವೇ ಇಲ್ಲ ಅಂದರು. ಇಬ್ಬರಲ್ಲೂ ಕಿತ್ತಾಟ. ಕ್ರಿಶ್ಚಿಯನ್ರಾದರೆ ಸ್ವರ್ಗಕ್ಕೋ, ಮುಸ್ಲಿಮರಾದರೆ ಸ್ವರ್ಗಕ್ಕೋ ಅಂತ ಕಿತ್ತಾಡ್ಕೊಂಡಿರ್ತಾರೆ. ನಮಗೂ ಬಂದು ಹೇಳ್ತಾರೆ, ನೀವು ಕನ್ವರ್ಟ್ ಆದರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತೀರಾ ಅಂತ. ಆದರೆ ಭಾರತ ಏನು ಹೇಳುತ್ತೆ ಗೊತ್ತಾ? ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯ ಒಂದೇ, ಬಲ್ಲವರು ಬೇರೆ ಬೇರೆ ದಿಕ್ಕಿನಲ್ಲಿ ಹೇಳ್ತಾರೆ. ನೀವು ಏನು ಹೆಸರಿನಿಂದಲೂ ಕರೀರಿ, ಕೊನೆಗೆ ಸೇರೋದು ಅವನನ್ನೇ. ಬೇಸ್ ಡಿಫರೆನ್ಸ್ ಗಮನಿಸಿ ಅಂತ. ನಮ್ಮ ಎಲ್ಲ ವ್ಯವಸ್ಥೆಯು ಇದರ ಆಧಾರದ ಮೇಲೆ ಇರುವಂಥದ್ದು. ನಾವ್ಯಾಕೆ ಹಿಂಗೆ ಅಂತ ಕೇಳಲಿಕ್ಕಾಗಲ್ಲ. ನಂಗೆ ಅನೇಕರು ಪ್ರಶ್ನೆ ಮಾಡ್ತಾರೆ, ಹಿಂದೂಗಳು ವಾರಕ್ಕೆ ಒಂದು ದಿನ ಒಂದು ದೇವಸ್ಥಾನದಲ್ಲಿ ಸೇರಲೇಬೇಕು ಅಂತ ಕಂಪಲ್ಸರಿ ಮಾಡಬೇಕು ಅಂತ. ಹಂಗೆ ಮಾಡಿದರೆ ನಾವು ಹಿಂದೂ ಧರ್ಮದವರಾಗಿ ಉಳ್ಕೊಳ್ಳೋದೇ ಇಲ್ಲ.
ಯಾಕೆಂದರೆ ನಮ್ಮ ಬೇಸೆ ಅದನ್ನು ಒಪ್ಕೊಳ್ಳಲ್ಲ ನಮಗೆ ಅಂತ. ನಮ್ಮ ಬೇಸೆ ಇದು ಸರಿ ಅಂತ ಹೇಳಲಿಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ. ಈ ದೃಷ್ಟಿಯಿಂದ ನೋಡೋದಾದರೆ ಇದು ಮೊದಲನೇ ಪಾಯಿಂಟು. ಎರಡನೇದು, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಭೋಗ ಪ್ರಧಾನ ವ್ಯವಸ್ಥೆ. ಇಸ್ಲಾಂನಲ್ಲಂತೂ ಹೆಣ್ಣು ಮಕ್ಕಳನ್ನು ಯಾವತ್ತೂ ಕೂಡ ಅವರು ದೇವಸ್ಥಾನದಲ್ಲಿ ಅಥವಾ ದೈವಿ ಸ್ಥಿತಿಯಲ್ಲಿ ನೋಡಿದ್ದೇ ಇಲ್ಲ. ಭೋಗ ಪ್ರಧಾನವಾಗಿ ಗಮನಿಸಿದ್ದು. ಬರೀ ಹೆಣ್ಣು ಅಂತಲ್ಲ, ಎಲ್ಲವೂ ಕೂಡ ತಮ್ಮ ಭೋಗಕ್ಕೋಸ್ಕರವಾಗಿಯೇ ಇರೋದು. ಭಗವಂತ ಇದನ್ನು ಯಾಕೆ ಸೃಷ್ಟಿಸಿದ್ದಾನೆ ಅಂದರೆ ನೀವು ಭೋಗಿಸಲಿ ಅಂತ ಸೃಷ್ಟಿಸಿದ್ದಾನೆ ಎನ್ನುವ ಕಲ್ಪನೆಯಿಂದ. ಈಗ ಯೋಚನೆ ಮಾಡಿ, ಅವರ ಎಕಾನಮಿಯೂ ಕೂಡ ಈ ಭೋಗಕ್ಕೆ ಪೂರಕವಾಗಿದ್ದೇ ಆಗಿರುತ್ತೆ ಅಂತ. ಆದರೆ ನಮ್ಮದ್ರಲ್ಲಿ ಹೆಂಗಿದೆ ಅಂತಂದರೆ, ನಮಗೆ ಭೋಗ ಪ್ರಧಾನ ಅಲ್ಲ, ತ್ಯಾಗ ಪ್ರಧಾನ ಅಂತ. ನೀವು ಎಷ್ಟನ್ನು ತ್ಯಾಗ ಮಾಡ್ತೀರಾ ಅನ್ನೋದರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಘನತೆ ನಿರ್ಣಯವಾಗುತ್ತೆ, ಒಂದು ರಾಷ್ಟ್ರದ ಘನತೆ ನಿರ್ಣಯವಾಗುತ್ತೆ. ಹೀಗಾಗಿ ನಮ್ಮ ಎಕಾನಮಿ ತ್ಯಾಗದ ಆಧಾರದ ಮೇಲೆ ರಚನೆಯಾಗಿರ್ಪಡುತ್ತೆ ಅಂತ. ಅವರದ್ದು ಅಲ್ಟಿಮೇಟ್ ಸ್ವರ್ಗಕ್ಕೆ ಹೋಗಬೇಕು. ಇಸ್ಲಾಂ ಆಗಲಿ ಕ್ರಿಶ್ಚಿಯಾನಿಟಿ ಆಗಲಿ ಅವರ ಬದುಕು ಲೀನಿಯರ್ ಬದುಕು. ಹುಟ್ಟುತ್ತಾರೆ, ಬದುಕ್ತಾರೆ, ಸಾಯ್ತಾರೆ. ಸತ್ತ ಮೇಲೆ ಏನೂ ಇಲ್ಲ. ಇಲ್ಲ ಸ್ವರ್ಗಕ್ಕೆ ಹೋಗಬೇಕು, ಇಲ್ಲ ನರಕಕ್ಕೆ ಹೋಗಬೇಕು. ಪರ್ಮನೆಂಟ್ ಆಗಿ ಸ್ವರ್ಗದಲ್ಲಿ ಅಥವಾ ಪರ್ಮನೆಂಟ್ ಆಗಿ ನರಕದಲ್ಲಿ, ಫಿನಿಶ್ಡ್. ಭೂಮಿ ಮೇಲೆ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದು ಅಂತಂದರೆ ಏನು? ಅವರ ಮತಗ್ರಂಥದಲ್ಲಿ ಏನು ಹೇಳಿದೆಯೋ ಅದರಂತೆ ನಡ್ಕೊಂಡ್ರೆ ಸ್ವರ್ಗ, ಇಲ್ಲ ಅಂದರೆ ನರಕ, ಫಿನಿಶ್ಡ್. ಆದರೆ ನಮ್ದ್ರಲ್ಲಿ ಏನು ಗೊತ್ತಾ? ಹುಟ್ಟುತ್ತೀಯ, ಬದುಕ್ತೀಯ, ಸಾಯ್ತೀಯ, ಮತ್ತು ಹುಟ್ಟುತ್ತೀಯ. ಒಂದು ಚಕ್ರ ಇದೆ. ಈ ಚಕ್ರ ಇರೋದ್ರಿಂದ ನಿನ್ನ ಭೋಗ ಈಗ ಕಂಪ್ಲೀಟ್ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡ, ಇನ್ನೊಂದು ಜನ್ಮ ಬರ್ತೀಯ ಮತ್ತು ಭೋಗ ಕಂಟಿನ್ಯೂ ಮಾಡು. ನಾವು ಹೇಳ್ತೀವಲ್ಲ ಅನೇಕ ಬಾರಿ, ಅಕಸ್ಮಾತ್ ಈಗ ಆಗಲಿಲ್ಲ ಅಂತಂದರೆ ಪರವಾಗಿಲ್ಲ ಬಿಡು, ಇನ್ನೊಂದು ಜನ್ಮದಲ್ಲಿ ಇದನ್ನು ನೋಡ್ಕೊಳ್ತೀನಿ ಅಂತ ನಾವು ನಂಬ್ಕೊಂಡಿದ್ದೀವಿ, ಅದನ್ನು ಶ್ರದ್ಧೆಯಿಂದ ಒಪ್ಕೊಂಡಿದ್ದೀವಿ. ಹೀಗಾಗಿ ನಮ್ಮ ಎಕಾನಮಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಈ ಆಧಾರದ ಮೇಲೆ ನಿರ್ಣಯವಾಗುತ್ತೆ ಅಂತ. ಹೀಗಾಗಿ ಇಡೀ ಹಿಂದೂ ಎಕನಾಮಿಕ್ಸ್ ಯಾವ ಆಧಾರದ ಮೇಲೆ ಇದೆ ಅಂತಂದರೆ ನಮ್ಮ ಪರಂಪರೆ, ನಮ್ಮ ಚಿಂತನೆ, ಇವುಗಳ ಆಧಾರದ ಮೇಲೆ ನಿರ್ಣಯವಾಗಿರುವಂಥದ್ದು ಅಂತ. ನಾನು ಸುಮ್ಮನೆ ಒಂದಷ್ಟು ಉದಾಹರಣೆಗಳನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಕೊಡ್ತೀನಿ. ಭಾರತೀಯ ಚಿಂತನೆಯಲ್ಲಿ, ಹಿಂದೂ ಚಿಂತನೆಯಲ್ಲಿ ಪುರುಷಾರ್ಥಗಳನ್ನು ಗುರುತಿಸ್ತೀವಿ. 4 ಪುರುಷಾರ್ಥಗಳು. ಮೊದಲನೇದು ಧರ್ಮ, ಕೊನೆಯದ್ದು ಮೋಕ್ಷ. ಬುಡ ಧರ್ಮ, ಗುರಿ ಮೋಕ್ಷ. ಇವೆರಡರ ನಡುವೆ ಅರ್ಥ ಮತ್ತು ಕಾಮಗಳು ಬರ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಸ್ಪಷ್ಟವಾದ ದನಿಯಲ್ಲಿ ಹಿಂದೂ ಸಂಸ್ಕೃತಿ ಹೇಳುತ್ತೆ, ದುಡ್ಡನ್ನು ಗಳಿಸಬೇಕು, ಆದರೆ ಬುಡ ಯಾವುದು? ಧರ್ಮ ಇರಬೇಕು ಅಂತ. ಧರ್ಮ ಇಲ್ಲದ ಅರ್ಥಕ್ಕೆ ಕಿಮ್ಮತ್ತಿಲ್ಲ. ಇವತ್ತೇ ಜಾಸ್ತಿ ಬಂದಿರೋದು. ಅಕಸ್ಮಾತ್ ಹಿಂದೂ ಎಕನಾಮಿಕ್ಸ್ ಇದ್ದಿದ್ದಿದ್ರೆ, ನಾನು ಈಗಲೂ ನಂಬ್ತೀನಿ ಅದನ್ನು, ಹಿಂದೂ ಎಕನಾಮಿಕ್ಸನ್ನೇ ಭಾರತ ಫಾಲೋ ಮಾಡೋದಾಗಿದ್ದಿದ್ರೆ ಎಲೆಕ್ಷನ್ ಬಂದಾಗ ಯಾವ ಪೊಲಿಟಿಷಿಯನ್ ಹತ್ರನೂ ಇಲ್ಲಿರೋರು ಯಾರೂ ದುಡ್ಡು ತಗೊಳ್ತಿರ್ಲಿಲ್ಲ. ಯಾಕೆ ಅಂದರೆ ಧರ್ಮದ ಆಧಾರದ ಮೇಲೆ ಗಳಿಸಿರುವಂಥ ದುಡ್ಡಲ್ಲಪ್ಪ, ನಿನ್ನ ದುಡ್ಡನ್ನು ತಗೊಂಡ್ರೆ ನನಗೂ ಒಳ್ಳೇದಾಗಲ್ಲ ಅಂತ ನನ್ನ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ನಿನ್ನ ದುಡ್ಡು ನೀನೇ ಇಟ್ಕೋ, ನೀನು ಹಾಳಾಗೋಗು, ನಾನೇನೂ ಆಗಲ್ಲ ಅಂತ ಹೇಳುವ ಧೈರ್ಯ ಇರ್ತಿತ್ತು. ನಮ್ಗೆ ಯಾಕೆ ಕಳೆದೋಯ್ತು ಅಂತಂದರೆ ಹಿಂದೂ ಎಕನಾಮಿಕ್ಸ್ ಇಲ್ಲ ಅಂತ. ಧರ್ಮ ಬೇಸ್, ಅದರ ಆಧಾರದ ಮೇಲೆ ಅರ್ಥ ಗಳಿಸಬೇಕಾಗಿರೋದು. ಹಾಗೆ ಸಿದ್ದೇಶ್ವರ ಸ್ವಾಮಿಗಳ ಹೆಸರನ್ನು ಎಲ್ಲರೂ ಕೇಳಿರ್ತೀರಿ. ಸಿದ್ದೇಶ್ವರ ಸ್ವಾಮಿಗಳ ಜೊತೆ ಒಂದಷ್ಟು ಸಾಧುಗಳು ಮಾತನಾಡಲಿಕ್ಕೆ ಅಂತ ಕೂತಿದ್ರು. ನಾನು ಪಕ್ಕದಲ್ಲಿ ಕೂತಿದ್ದೆ, ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೋಗಿದ್ದೆ. ಒಂದು ಚರ್ಚೆ ಇದೆ, ಕೂತ್ಕೊಂಡು ಕೂರಿಸಿದ್ರು. ನಾನು ಕೂತೆ, ಚರ್ಚೆ ಏನಿದೆ ನೋಡೋಣ ಅಂತ. ಚರ್ಚೆ ಏನಿತ್ತು ಗೊತ್ತಾ? ನಾವೊಂದು ದೇವಸ್ಥಾನ ಕಟ್ತಿದ್ದೀವಿ, ಒಂದು ಮಠ ಕಟ್ತಾ ಇದ್ದೀವಿ, ಯಾರ್ಯಾರೋ ದುಡ್ಡು ಕೊಡ್ತಾ ಇದ್ದಾರೆ, ದುಡ್ಡನ್ನು ತಗೊಳ್ಬೇಕೋ ಬೇಡವೋ ಅಂತ. ನನಗೊಂದು ದೊಡ್ಡ ಕ್ವೆಶ್ಚನ್ ಆಯಿತು, ಯಾರ ಹತ್ರ ದುಡ್ಡು ತಗೋಬೇಕು ಅನ್ನುವಂಥ ಪ್ರಶ್ನೆ ಯಾವಾಗಲಾದರೂ ಇರಲಿಕ್ಕೆ ಸಾಧ್ಯನಾ ಅಂತ. ನಾವು ದುಡ್ಡಿನ ಮೂಲವನ್ನು ಗುರುತಿಸದೆ ಆ ದುಡ್ಡನ್ನು ತಗೊಳ್ಬೇಕೋ ಬೇಡವೋ ಅಂತ. ತಕ್ಷಣ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು, ದುಡ್ಡು ಸರಿಯಾದ ದಿಕ್ಕಿನಿಂದ ಬಂದರೆ ಮಾತ್ರ ಆ ದುಡ್ಡನ್ನು ಎಲ್ಲಿಗೆ ಹಾಕಿದ್ದೀರೋ ಅದು ಉದ್ಧಾರವಾಗುತ್ತೆ, ಇಲ್ಲ ಅಂದರೆ ಅದು ಅವನತಿಯನ್ನು ಕಾಣುತ್ತೆ. ಅದು ಸುದೀರ್ಘ ಕಾಲ ಬರಬೇಕು ಅಂತಂದರೆ ದುಡ್ಡಿನ ಮೂಲ ಚೆನ್ನಾಗಿರಬೇಕು. ಇದ್ರ ಮುಂದೆ ನೀವೇನು ಯೋಚನೆ ಮಾಡಬೇಕೋ ಮಾಡಿ ಅಂತ ಬಿಟ್ಟರು. ಏನು ಚೆನ್ನಾಗಿದೆ ನೋಡಿ. ಹಿಂದೂ ಎಕನಾಮಿಕ್ಸ್ನ ಬೇಸ್ ಇದು. ಧರ್ಮದಿಂದ ಅರ್ಥವನ್ನು ಗಳಿಸಿ, ಈ ಅರ್ಥ ಏನು ಧರ್ಮದ ಮೂಲಕ ಗಳಿಸಿರ್ತೀರೋ ಅದರಿಂದ ಗಳಿಸಿಕೊಂಡ ಅಥವಾ ಅನುಭವಿಸಿದ ಕಾಮನೆಗಳಿಗೆ ಮಾತ್ರ ಬೆಲೆ, ಉಳಿದದ್ದಕ್ಕಲ್ಲ. ನೀವು ಧರ್ಮದಿಂದ ಅರ್ಥವನ್ನು ಗಳಿಸಿ ಅದರಿಂದ ಕಾಮನೆಗಳನ್ನು ಪೂರೈಸಿಕೊಂಡರೆ ಮೋಕ್ಷ ಶತಸಿದ್ಧ. ಏನು ಚೆನ್ನಾಗಿದೆ. ಈ ಕಲ್ಪನೆಯನ್ನು ಹಿಂದೂ ಎಕನಾಮಿಕ್ಸ್ ತನ್ನ ಬೇಸ್ ಆಗಿಟ್ಕೊಂಡಿರುವಂಥದ್ದು ಅಂತ. ಹೀಗಾಗಿ ಹಿಂದುವಿನ ಪಾಲಿಗೆ ಅರ್ಥ, ದುಡ್ಡು ಪ್ರತ್ಯೇಕವಾದ್ದಲ್ಲ.
ಪಶ್ಚಿಮದ ಪಾಲಿಗೆ ದುಡ್ಡು ಅನ್ನೋದು ಒಂದು ಪ್ರತ್ಯೇಕವಾದ್ದು. ಅದರ ವಿಚಾರ ಬಂದಾಗ ನಿನಗೆ ಫ್ಯಾಮಿಲಿ ತಲೆ ಕೆಡಿಸ್ಕೊಳ್ಬೇಡ, ನೀನು ಎಥಿಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಪರಿಸರದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಏನೂ ತಲೆ ಕೆಡಿಸ್ಕೊಳ್ಬೇಡ, ದುಡ್ಡಿನ ಬಗ್ಗೆ ಮಾತ್ರ ನೋಡು ಅಂತ. ಹಿಂದೂ ಹಂಗೆ ಹೇಳಲ್ಲ. ಹಿಂದೂ ಏನು ಹೇಳ್ತಾನೆ ಅಂತಂದರೆ, ದುಡ್ಡು ಧರ್ಮದ ಜೊತೆಗೆ ಸೇರಿರೋದ್ರಿಂದ ಇದನ್ನು ಪ್ರತ್ಯೇಕವಾಗಿ ನೋಡುವಂತಿಲ್ಲ. ನಾನು ಈ ಎಕನಾಮಿಕ್ಸ್ನ ಬೇಸನ್ನು ಹೇಳ್ತಿದ್ದೀನಿ, ಆನಂತರ ಎಲಾಬ್ರೇಟ್ ಮಾಡ್ತೀನಿ. ಎರಡನೇದು, ಅರ್ಥ ಗಳಿಸುವಾಗ ನೀನು ಯಾವ ವೃತ್ತಿಯನ್ನು ಕೆಳಮಟ್ಟದ್ದು ಮೇಲ್ಮಟ್ಟದ್ದು ಅಂತ ನೋಡಬೇಡ ಅಂತ. ನೀವು ವೇದ ಮಂತ್ರದಲ್ಲಿ ಒಂದು ಮಂತ್ರ ಹೇಳುತ್ತೆ, ನಾವು ಅನೇಕರು ಕೆಲವರು ಹೇಳ್ತಾರೆ ಅದನ್ನು. ಏನು ಹೇಳ್ತಾರೆ ಅಂತಂದರೆ, ಚರ್ಮಕಾರೇಭ್ಯೋ ನಮಃ, ಕುಲಾಲೇಭ್ಯೋ ನಮಃ, ರಥಕಾರೇಭ್ಯೋ ನಮಃ. ಯಾರು ರಥವನ್ನು ಮಾಡ್ತಾರೋ ಅವರಿಗೂ ನಮಸ್ಕಾರ, ಯಾರು ಚರ್ಮದ ಕೆಲಸವನ್ನು ಮಾಡ್ತಾರೋ ಅವರಿಗೂ ನಮಸ್ಕಾರ. ಅಂದರೆ ಎಲ್ಲ ವೃತ್ತಿಗೂ ಕೂಡ ಅದು ಜಾತಿಯ ದೃಷ್ಟಿಯಿಂದ ಗುರುತಿಸಲ್ಪಟ್ಟಿದ್ದಲ್ವೇ ಅಲ್ಲ. ಚರ್ಮದ ಕೆಲಸ ಮಾಡುವವನು ಅತ್ಯಂತ ನೀಚ ಅಂತ ಯಾವತ್ತೂ ನಮ್ಮ ಶ್ರುತಿಗಳು ಹೇಳಲಿಲ್ಲ. ಎಲ್ಲ ಕೆಲಸಕ್ಕೂ ಅತ್ಯಂತ ಶ್ರೇಷ್ಠ ಗೌರವವನ್ನು ಕೊಟ್ಟಿದ್ದು ನಮ್ಮ ಶ್ರುತಿಗಳು. ಅದು ಮಂತ್ರ ರೂಪದಲ್ಲಿಯೂ ಕೂಡ ಹೇಳಿಕೊಡ್ತು. ಹೀಗಾಗಿ ನೀನು ಹಣವನ್ನು ಸಂಪಾದಿಸುವಾಗ ಧರ್ಮ ಮಾರ್ಗದಲ್ಲಿ ನಡೀತಾ ಯಾವ ಕೆಲಸವನ್ನಾದರೂ ಸರಿ ಅದರಿಂದ ನೀನು ಸಂಪಾದಿಸಬಹುದು ಅಂತ ಹೇಳ್ತು. ಎರಡನೇ ಸ್ಟೆಪ್. ಮೂರನೇದು ಹೇಳ್ತು, ಹೀಗೆ ದುಡಿಯುವಾಗ ನೀನು ಯಾರಿಗೂ ಮೋಸ ಮಾಡುವಂತಿಲ್ಲ. ಎಲ್ಲಿ ಹೇಳಿದರು? ಈಶಾವಾಸ್ಯ ಉಪನಿಷತ್ನಲ್ಲಿ. ಅಥವಾ ನೀವು ಮಹಾವಾಕ್ಯವನ್ನು ತೆಗೆದುಕೊಳ್ಳೋದಾದರೆ ಮಹಾವಾಕ್ಯ ಒಂದಿದೆ ಉಪನಿಷತ್, ನಮ್ಮ ವೇದಗಳು ಹೇಳ್ತವೆ. ಏನಂತಂದರೆ, ಸರ್ವಂ ಖಲ್ವಿದಂ ಬ್ರಹ್ಮ. ಈ ಎಲ್ಲವೂ ಬ್ರಹ್ಮಮಯವೇ, ಇಲ್ಲಿ ಬ್ರಹ್ಮವಲ್ಲದ್ದು ಯಾವುದೂ ಇಲ್ಲ. ನಾನು ಬ್ರಹ್ಮ ಅನ್ನೋದಾದರೆ ನೀವು ಬ್ರಹ್ಮ. ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕ ಬ್ರಹ್ಮ ಅನ್ನೋದಾದರೆ ಹೊರಗಡೆ ಚಪ್ಪಲಿ ಹೊಲಿಯುವ ಚಮ್ಮಾರನು ಬ್ರಹ್ಮ. ಯಾರೂ ಡಿಫರೆನ್ಸ್ ಅಲ್ಲ. ನಾನು ಅರ್ಚಕರಿಗೆ ಮೋಸ ಮಾಡೋದಿಲ್ಲ, ಯಾಕೆಂದರೆ ದೇವರ ಬಳಿ ಇರ್ತಾರೆ. ಚಪ್ಪಲಿ ಹೊಲಿಯವನಿಗೆ ಮೋಸ ಮಾಡಬಹುದು ಅಂತ ಹೇಳುವಂಗಿಲ್ಲ. ಎಷ್ಟು ಸ್ಪಷ್ಟವಾಗಿ ಹೇಳಿದೆ ಅಂತಂದರೆ, ಎಲ್ಲವೂ ಬ್ರಹ್ಮಸ್ವರೂಪವೇ ಆಗಿರೋದ್ರಿಂದ ಮೋಸ ಮಾಡುವ ಅಧಿಕಾರ ನಮಗೆ ಯಾರಿಗೂ ಇಲ್ಲ. ಇನ್ನು ನಾಲ್ಕನೇದು, ಮೋಸ ಮಾಡದೆ ಗಳಿಸಿದ ಮಾತ್ರಕ್ಕೆ ಸರ್ವವೂ ನಿನ್ನದ್ದಲ್ಲ. ಈಗ ನಾನು ಯಾರಿಗೂ ಮೋಸ ಮಾಡದೆ 100 ರೂಪಾಯಿನ ಗಳಿಸಿ ಇಟ್ಕೊಂಡಿದ್ದೀನಿ, ನಾನೇ ಇಟ್ಕೊಳ್ತೀನಿ ಅಂತ ಹೇಳುವಂಥವೂ ಇಲ್ಲ. ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಮಂತ್ರ ಹೇಳುತ್ತೆ, ಅದರ ಕೊನೆಯ ಸಾಲು, 4ನೇ ಸಾಲು, ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದ ಕಸ್ಯ ಸ್ವಿದ್ದನಂ. ಅವನಿಗೆ ಅರ್ಪಣೆ ಮಾಡಿಯೇ ತಿನ್ನಬೇಕು. ನೀನು ಏನು ಗಳಿಸ್ತೀಯೋ ಅದರಲ್ಲಿ ಅರ್ಪಣೆಯ ಪಾಲು ಇದ್ರೆ ಮಾತ್ರ ಅದಕ್ಕೆ ಬೆಲೆ. ಇದೇನು ಒಂದೇ ಕಡೆ ಒಂದಾದ್ಮೇಲೆ ಒಂದು ಸಿಗಲ್ಲ. ಆದರೆ ಹೆಕ್ಕಿದ್ರೆ ಇಡೀ ಭಾರತ ಯಾವ ಆಧಾರದ ಮೇಲೆ ಕಟ್ಟಲ್ಪಟ್ಟಿತ್ತು ಅಂತ ಗೊತ್ತಾಗುತ್ತೆ. ಆದರೆ ನೀನು ಇಷ್ಟ ಆದಮೇಲೂ ಕೂಡ ನಿನ್ನ ಸಿರಿವಂತಿಕೆ ಯಾವುದರಿಂದ ಗುರುತಿಸಲ್ಪಡುತ್ತೆ? ನಿನ್ನ ಬಳಿ ಎಷ್ಟು ದುಡ್ಡಿದೆ ಅನ್ನೋದರ ಆಧಾರದ ಮೇಲಲ್ಲ. ಮಂತ್ರ ಹೇಳ್ತು, ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನುಷುಹು. ನೀನು ಅತ್ಯಂತ ದೊಡ್ಡವನು ಅಂತ ಅನಿಸ್ಕೊಳ್ಳೋದು ಯಾವಾಗ? ನೀನು ಎಷ್ಟು ಕರ್ಮಗಳನ್ನು ಮಾಡಿದ್ದೀಯಾ ಅಂತಲ್ಲ, ಎಷ್ಟು ಮಕ್ಕಳಿದ್ದಾರೆ ಅಂತಲ್ಲ, ಎಷ್ಟು ಧನ ಸಂಪಾದಿಸಿದ್ದೀಯಾ ಅಂತಲ್ಲ, ಎಷ್ಟು ತ್ಯಾಗ ಮಾಡಿದ್ದೀಯಾ ಅನ್ನೋದರ ಆಧಾರದ ಮೇಲೆ ನಿನ್ನ ಶ್ರೇಷ್ಠತ್ವ ನಿರ್ಣಯವಾಗುತ್ತೆ. ನಮ್ಮ ಎಕನಾಮಿಯ ಬೇಸ್. ಇಷ್ಟಾದ ನಂತರವೂ ಕೂಡ ನಾನು ಸ್ವಲ್ಪ ಬರೀ ಸಂಸ್ಕೃತದ ಸಾಹಿತ್ಯವನ್ನಷ್ಟೇ ಉಲ್ಲೇಖ ಮಾಡಿದೆ. ನೀವು ಗಾದೆಯನ್ನು ವೇದಕ್ಕೆ ಹತ್ತಿರ ಅಂತ ಭಾವಿಸೋದಾದರೆ ನಾನು ಶ್ರುತಿಯ ಕ್ಷಮೆ ಕೇಳಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋ ಮಾತನ್ನು ಹೇಳಿ ಮುಂದುವರಿಯೋದಾದರೆ ಎಷ್ಟು ಖರ್ಚು ಮಾಡಬೇಕಪ್ಪ? ಕ್ರೆಡಿಟ್ ಕಾರ್ಡ್ಗಳನ್ನು ತೆಗೆದುಕೊಳ್ಳಬೇಕೋ ಬೇಡವೋ ಎನ್ನೋ ಪ್ರಶ್ನೆ ಬಂದಾಗ ಕನ್ನಡಿಗರಿಗೆ ಪ್ರಾಬ್ಲಮ್ಮೇ ಇಲ್ಲ. ಯಾಕೆಂದರೆ ನಮ್ಮ ಗಾದೆ ಹೇಳ್ತು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಇದ್ರ ಆಚೆ ನಂಗಿರುವಂಥ ಚೌಕಟ್ಟು. ನೀನು ಅದರ ಆಚೆಗೆ ಯೋಚನೆ ಮಾಡಬೇಡ. ನಿನ್ನ ಹಾಸಿಗೆ ಎಟ್ಟಿದ್ಯೋ ಅಟ್ಟನ್ನು ಕಾಲು ಚಾಚುವ ಪ್ರಯತ್ನ ಮಾಡು, ಚೆನ್ನಾಗಿರ್ತೀಯ. ಒಂದು ಚೌಕಟ್ಟನ್ನು ಹಾಕಿ ಕೊಡ್ತು. ಇದು ಹಂತವಾಗಿ ಮಾಡಿಕೊಟ್ಟಿದ್ದು. ಇವೆಲ್ಲವೂ ಕೊನೆಗೆ ಯಾತಕ್ಕೆ ಮಾಡೋದು? ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಗಳಿಸಿಕೊಂಡು ಎಲ್ಲ ಮಾಡಿದ್ದು ಯಾತಕ್ಕೆ ಅಂತಂದರೆ, ನನ್ನ ಪೂರ್ವಜರು ಹೇಳಿದರು, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ. ಹಾಗಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು, ನಾನು ಸುಮ್ಮನೆ ಕೂರುವಂತಿಲ್ಲ ಅಂತ ನನಗೆ ಚೌಕಟ್ಟನ್ನು ಹಾಕ್ಕೊಂಡು ನಿಮ್ಮೆಲ್ಲರ ಒಳಿತಿಗೋಸ್ಕರ ನಾನು ದುಡಿತಾ ಇದ್ದೀನಿ. ನೀವು ಯಾತಕ್ಕೆ ದುಡಿತಾ ಇದ್ದೀರಾ? ನಿಮಗೆ ಚೌಕಟ್ಟನ್ನು
ದುಡ್ಡನ್ನು ಹಾಕ್ಕೊಂಡು ನಮ್ಮೆಲ್ಲರ ಒಳಿತಿಗೋಸ್ಕರ ನೀವು ದುಡಿತಿದ್ದೀರಾ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಷ್ಟಿಯ ಹಿತಕ್ಕೋಸ್ಕರ ತಾನು ತನ್ನನ್ನು ಸಮರ್ಪಿಸಿಕೊಳ್ಳುವಂಥ ಈ ಅಪರೂಪದ ಏನು ವ್ಯವಸ್ಥೆ ಇದೆಯಲ್ಲ, ಇದನ್ನು ಸಿಂಪಲ್ ಟರ್ಮ್ಸಲ್ಲಿ ಹಿಂದೂ ಎಕನಾಮಿಕ್ಸ್ ಅಂತ ಕರಿಬೋದು. ಯಾಕಿದನ್ನು ಹಿಂದೂ ಅಂತ ಪ್ರತ್ಯೇಕವಾಗಿ ಮಾಡಬೇಕು ಅಂತಂದರೆ, ಇಸ್ಲಾಂದೊಂದು ಎಕನಾಮಿಕ್ಸ್ ಇದೆ. ಹಾಗಿದ್ಮೇಲೆ ಹಿಂದುವಿನ ಬಳಿ ಅರ್ಥಶಾಸ್ತ್ರದ ಪರಿಕಲ್ಪನೆ ಬಂದಿದ್ದೇ ಕೌಟಿಲ್ಯನ ನಂತರವ. ಕುಮಾರಸ್ವಾಮಿಗಳು ಬಹಳ ಚಂದ ಅದನ್ನು ಹೇಳಿದರು. ಅರ್ಥಶಾಸ್ತ್ರ ಎನ್ನುವುದು ಬಹುಶಃ ಭಾರತ ಕಂಡುಕೊಂಡಂಥ ಕೊನೆಯ ಗ್ರಂಥ ಇರ್ಬೋದೇನೋ ಅಂತ ನನಗನ್ಸುತ್ತೆ ಕೆಲವೊಮ್ಮೆ. ಅದಕ್ಕಿಂತ ಮುಂಚೆ ಎಷ್ಟೆಲ್ಲ ಸಾಹಿತ್ಯಗಳು ಬಂದೋಗಿವೆ ಅಂತಂದರೆ, ಅರ್ಥಶಾಸ್ತ್ರ ಎನ್ನುವಂಥ ಪದವನ್ನು ಹುಟ್ಟಾಕಿ ಅದಕ್ಕೊಂದು ಪ್ರತ್ಯೇಕವಾದ ಶಾಖೆಯನ್ನು ಡೆವಲಪ್ ಮಾಡಿದ ಭೂಮಂಡಲದ ಮೊದಲನೆಯವರು ನಾವೇ. ಇದಕ್ಕಿಂತ ಹಿಂದೆ ಯಾರದ್ದೂ ಇರಲಿಲ್ಲ ಈ ಕಲ್ಪನೆ. ಅರ್ಥಶಾಸ್ತ್ರಕ್ಕೆ ಮೊದಲ ಡೆಫಿನೇಷನ್ ಯಾರಾದರೂ ಕೊಟ್ಟಿದ್ರೆ ಅದು ಹಿಂದೂಗಳೇ ಕೊಟ್ಟಿರುವಂಥದ್ದು. ಅರ್ಥಶಾಸ್ತ್ರ ಅಂತಷ್ಟೇ ಅಲ್ಲದೆ, ಯಾರು ಎಕನಾಮಿಸ್ಟ್ ಇರ್ತಾನೋ ಅವನಿಗೆ ಅರ್ಥಚಿಂತಕ ಅಂತ ಕರೆಯುವಂಥ ಪದವನ್ನು ಕೊಟ್ಟಿದ್ದು ಕೂಡ ಹಿಂದೂಗಳೇ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಮಿತ್ರ, ಎಷ್ಟು ವಿಸ್ತಾರವಾಗಿದ್ವಿ ನಾವು ಅಂತಂದರೆ, ನಮ್ಮನ್ನು ಯಾಕೆ ಜನ ಗುರುತಿಸಲಿಲ್ಲ ಅಂತಂದರೆ, ಅರ್ಥಶಾಸ್ತ್ರವನ್ನು ಬ್ರಿಟಿಷರ ಆಗಮನ ಕಾಲದಲ್ಲೂ ನಾವು ಅರ್ಥಶಾಸ್ತ್ರ ಅಂತ ಓದ್ತಿರಲಿಲ್ಲ, ದಂಡನೀತಿ ರಾಜನೀತಿ ಅಂತ ಓದ್ತಾ ಇದ್ದಿದ್ದರಿಂದ ಅವರೆಲ್ಲರೂ ಅಂದ್ಕೊಂಡ್ರು ಭಾರತಕ್ಕೊಂದು ಅರ್ಥವ್ಯವಸ್ಥೆಯೇ ಇರಲಿಲ್ಲ ಅಂತ. ಇಂಟ್ರೆಸ್ಟಿಂಗ್. ಅರ್ಥವ್ಯವಸ್ಥೆಯೇ ಇಲ್ಲದೆ ಗುಪ್ತರು ಅದ್ಭುತವಾಗಿದ್ದ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಅರ್ಥವ್ಯವಸ್ಥೆಯೇ ಇಲ್ಲದೆ ವಿಜಯನಗರ ಸಾಮ್ರಾಜ್ಯ ಮುತ್ತು ರತ್ನಗಳನ್ನು ಸೇರುಪಾವುಗಳಲ್ಲಿ ಅಳೆದು ಮಾರಾಟ ಮಾಡ್ತಿತ್ತು. ಅರ್ಥವ್ಯವಸ್ಥೆಯೇ ಇಲ್ಲದೆ ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಹಿಂದೂಗಳು ವ್ಯಾಪಾರ ಮಾಡಿ ಬರ್ತಾ ಇದ್ರು. ಅರ್ಥವ್ಯವಸ್ಥೆಯೇ ಇಲ್ಲದೆ ಜಗತ್ತಿನ GDPಯಲ್ಲಿ 30% ಪಾಲನ್ನು ಹೊಂದಿದ್ವಿ. ಇಂಟ್ರೆಸ್ಟಿಂಗ್ ಅನ್ಸಲ್ವೇ? ಐದರ್ ಇವರು ಬೇಕಂತ ಹಿಂದೂ ಅರ್ಥವ್ಯವಸ್ಥೆಯನ್ನು ತುಳಿದಿಡುವಂಥ ಪ್ರಯತ್ನ ಮಾಡಿದರು, ಅಥವಾ ಇಗ್ನೋರ್ ಮಾಡಿಬಿಟ್ರು. ಇವ್ರಿಗೆ ಏನಿದೆ ಇವ್ರನ್ನ ಕೇರ್ ಮಾಡಬೇಕಾದ ಅಗತ್ಯ ಇಲ್ಲ ಅಂತ. ಆಕ್ರಮಣಕಾರಿಗಳು ಇಗ್ನೋರ್ ಮಾಡಿದ್ರು, ಒಪ್ಕೊಳ್ತೀನಿ. ನಾವು ಯಾಕೆ ಇಗ್ನೋರ್ ಮಾಡಿದ್ವಿ? ಹಿಂದೂ ಎಕನಾಮಿ ಪುಸ್ತಕ ಯಾವುದು ಅಂತ ಕೇಳಿದರೆ ಅರ್ಥಶಾಸ್ತ್ರ ಅಂತ ನಾವು ಹೇಳ್ತೀವಲ್ಲ, ಬಹುಶಃ ಅರ್ಥಶಾಸ್ತ್ರ ನಾನು ಹೇಳ್ಬೋದಾಗಿರುವಂಥ ಲಿಸ್ಟ್ನಲ್ಲಿ ಕೊನೆಯ ಕೃತಿ. ವೇದಗಳಲ್ಲಿ ಋಗ್ವೇದ ಮತ್ತು ಯಜುರ್ವೇದಗಳು ಭಾರತೀಯ ಅರ್ಥವ್ಯವಸ್ಥೆಯ ಕುರಿತಂತೆ ಮಾತನಾಡ್ತವೆ. ನೀವು ಸ್ವಲ್ಪ ಮುಂದಕ್ಕೆ ಬರೋದಾದರೆ ಶುಕ್ರನೀತಿ ಮಾತನಾಡುತ್ತೆ, ಚಾಣಕ್ಯನ ಅರ್ಥನೀತಿ ಇದೇನಿದೆಯೋ ಅದು ಮಾತಾಡುತ್ತೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಶರಶಯ್ಯೆಯಲ್ಲಿದ್ದ ಭೀಷ್ಮನ ಬಳಿಗೆ ಧರ್ಮರಾಯ ಹೋಗಿ ನಾನು ಹೇಗೆ ರಾಜ್ಯಾಡಳಿತ ಮಾಡಬೇಕು ಅಂತ ಕೇಳಿದಾಗ ಅದರಲ್ಲಿ ಅನೇಕ ಅರ್ಥವ್ಯವಸ್ಥೆಯ ಸೂಕ್ಷ್ಮ ಸಂಗತಿಗಳನ್ನು ಶರಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಹಳ ಸುಂದರವಾಗಿರುವಂಥ ಕಾಂಡ ಅದು. ಶಾಂತಿ ಪರ್ವ ಅತ್ಯದ್ಭುತವಾಗಿರುವಂಥ ಸಾಲುಗಳನ್ನು ಹೊಂದಿದೆ ಅನೇಕ ವಿಚಾರಗಳಿಗೆ. ಬರೀ ಅರ್ಥಶಾಸ್ತ್ರ ಅಂತಲ್ಲ, ಬದುಕು ಹೇಗಿರಬೇಕು ಅನ್ನೋದರ ಕುರಿತಂತೆಯೂ ಕೂಡ ಶಾಂತಿ ಪರ್ವ ಅನೇಕ ಸಂಗತಿಗಳನ್ನು ಹೊರಗೆ ಹಾಕುತ್ತೆ. ಅದರಲ್ಲಿ ಅರ್ಥಶಾಸ್ತ್ರದ ಉಲ್ಲೇಖ ಬರುತ್ತೆ. ಸ್ಮೃತಿಯ ವಿಚಾರಕ್ಕೆ ಬರೋದಾದರೆ ಮನುಸ್ಮೃತಿ ಮಾತನಾಡಿದೆ. ಯಾಜ್ಞವಲ್ಕ್ಯ ಸ್ಮೃತಿ ಕೂಡ ಪ್ರೈಸಿಂಗ್ ಹೆಂಗೆ ಮಾಡಬೇಕು ಅಂತ ಹೇಳುತ್ತೆ. ಪ್ರೈಸಿಂಗ್ ಇದೊಂದು ಪುಸ್ತಕ ಪಬ್ಲಿಷ್ ಆಗುತ್ತೆ. ಈ ಪುಸ್ತಕಕ್ಕೆ ಎಷ್ಟು ಕಾಸ್ಟ್ ಇಡಬೇಕು ಅನ್ನೋದರ ಕುರಿತಂತೆ ನಂಗೆ ಗೊತ್ತಿಲ್ಲ ಇವತ್ತು ಯಾರು ಡಿಸ್ಕಸ್ ಮಾಡ್ತೀವೋ ಇಲ್ವೋ, ಆದರೆ ಅವತ್ತು ಯಾಜ್ಞವಲ್ಕ್ಯ ಸ್ಮೃತಿ ಒಂದು ವಸ್ತುವಿನ ಕಾಸ್ಟ್ ಎಷ್ಟಿಡಬೇಕು, ಪ್ರಾಫಿಟ್ ರೇಟ್ ಎಷ್ಟಿರಬೇಕು ಅಂತ ಮಾತನಾಡುತ್ತೆ. ಧರ್ಮ ಅಂದರೆ ಅಫೀಮು ಅಂತ ಹೇಳಿದ್ರಿಂದ ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ತ್ಯಾಗ ಮಾಡಿ ನಾವು ಇವ್ರನ್ನ ಅಪ್ಕೊಳ್ಬೇಕು ಅನ್ನೋಂಥ ಭಾವಕ್ಕೆ ಹೋದವಲ್ಲ, ಆಗೆಲ್ಲವೂ ಕಳೆದೋಯ್ತು. ಇಡೀ ಜಗತ್ತು ಇವ್ರು ಕೊಟ್ಟಂಥ ಈ ಎಕನಾಮಿಕ್ಸನ್ನು ಒಪ್ಪಿಕೊಳ್ತು. ಈ ವೆಸ್ಟರ್ನ್ ಸ್ಕಾಲರ್ಸ್ಗಳು ಯಾವುದನ್ನು ತೀಡಿದ್ರೋ ಆ ಎಕನಾಮಿಕ್ಸನ್ನು ಒಪ್ಪಿಕೊಳ್ತು. ಪರಿಣಾಮ ಜಗತ್ತು ಪ್ರತಿ ದಶಕಕ್ಕೆ ಒಮ್ಮೆ ರಿಸೆಷನ್ನಿಗೆ ಹೋಗುತ್ತೆ, ಒದ್ದಾಡುತ್ತೆ. ಅನೇಕ ರಾಷ್ಟ್ರಗಳು ಉದ್ಧ್ವಸ್ತಗೊಳ್ಳುತ್ತೆ. ನಮ್ಮ ಪಕ್ಕದಲ್ಲಿರುವಂಥ ಶ್ರೀಲಂಕಾದ ಕೈಯನ್ನು ಭಾರತದಂತಹ ಕೆಲವು ರಾಷ್ಟ್ರಗಳು ಹಿಡಿಲಿಲ್ಲ ಅಂತಂದರೆ ಶ್ರೀಲಂಕಾ ಭೂಪಟದಿಂದ ಮಾಯವಾಗ್ತಿತ್ತು. ಅನೇಕ ರಾಷ್ಟ್ರಗಳು ಕಾಣೆಯಾಗಿ ಹೋಗ್ತವೆ. ಅವರುಗಳು ಬದುಕೋದು ದುಸ್ಸಾಧ್ಯವಾಗ್ಬಿಡ್ತವೆ ಇವ್ರು ಕೊಟ್ಟ ಎಕನಾಮಿಕ್ಸ್ನಿಂದ. ಹಾಗಿದ್ಮೇಲೆ ಯಾವುದೋ ಒಂದು ತೊಂದರೆಗೊಳಗಾಗಿದ್ದೆ ಯಾರೋ ಒಬ್ಬರ ಮಾತನ್ನು ಕೇಳಿ ನಾವು ನಿರಂತರವಾಗಿ ತೊಂದರೆಗೊಳಗಾಗ್ತಿದ್ದೀವಿ ಅಂತಾದರೆ ಆ ಮಾತನ್ನು ಬದಿಗಿಟ್ಟು ನಾವು ಹೊಸ ಚಿಂತನೆ ಕಡೆಗೆ ಹೋಗಬೇಕು ಅಥವಾ ಶ್ರೇಷ್ಠವಾಗಿರುವ ಚಿಂತನೆ ಕಡೆ ಹೊರಳಬೇಕು. ಯಾರು ಆ ಶ್ರೇಷ್ಠ ಚಿಂತನೆಯನ್ನು ಕೊಡಬಲ್ಲರು ಅಂದರೆ ಭಾರತ ಮಾತ್ರ ಕೊಡಲಿಕ್ಕೆ ಸಾಧ್ಯ.
ಸುಮ್ಮನೆ ಈ ದೇಶದ ಪ್ರಧಾನಿ ಒಂದು ಫೈನ್ ಡೇ ಹೋಗಿ ಯೋಗ ಮಾಡಿ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಜಗತ್ತು ಯೋಗವನ್ನು ಅಕ್ಸೆಪ್ಟ್ ಮಾಡಿದ್ರ ಪರಿಣಾಮ ಏನಿದೆ ಗೊತ್ತೇನು? ಇವತ್ತು ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಕಡೆಗೆ ಎಷ್ಟರ ಮಟ್ಟಿಗೆ ಟರ್ನ್ ಆಗಿದ್ದಾರೆ ಅಂದರೆ ಇಡೀ ಜಗತ್ತು ಯೋಗದ ಕಡೆಗೆ ನೋಡುವಂಥ ಪ್ರಯತ್ನ ಮಾಡ್ತಿದೆ. ಒನ್ ಫೈನ್ ಡೇ ನಾವೇನಾದರೂ ಸ್ವಲ್ಪ ಮುಂದುವರೆದು ಹಿಂದೂ ಎಕನಾಮಿಕ್ಸನ್ನು ನಾವು ಫಾಲೋ ಮಾಡ್ತಾ ಜಗತ್ತಿಗೆ ಇದರ ಮಾರ್ಗದರ್ಶನವನ್ನು ಕೊಡಬಹುದಾದರೆ ಇಡೀ ಜಗತ್ತು ಹಿಂದೂ ಎಕನಾಮಿಕ್ಸನ್ನು ಫಾಲೋ ಮಾಡ್ತಾ ಒಂದು ಹೊಸ ಆರ್ಡರ್ನ ಡೆವಲಪ್ ಮಾಡ್ಕೊಳ್ಬೋದಲ್ಲ ಜಗತ್ತು. ಅದನ್ನು ಇಮ್ಯಾಜಿನ್ ಮಾಡಿದರೆ ಅಚ್ಚರಿ ಅನ್ಸುತ್ತೆ. ಮಿತ್ರ, ಹಿಂದೂ ಎಕನಾಮಿಕ್ಸ್ ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಸಮೃದ್ಧಿಯ ಆಧಾರದ ಮೇಲೆ ಡಿಪೆಂಡ್ ಆಗಿದೆ ಅಂತ. ನೀವು ಋಗ್ವೇದದಲ್ಲಿ ಬೋಕರೆಯವರು ತಮ್ಮ ಕೃತಿಯಲ್ಲಿ ಬರೀತಾರೆ, 10,000 ಮಂತ್ರಗಳ ಈ ಋಗ್ವೇದದಲ್ಲಿ ರಿಪೀಟೆಡ್ ಆಗಿ ಬರುವಂಥ ಏನಾದರೂ ಬೇಡಿಕೆ ಇದ್ದರೆ ಅದು ಸಮೃದ್ಧಿಯನ್ನು ಕೊಡು, ಸಮೃದ್ಧಿಯನ್ನು ಕೊಡು ಅಂತ. ದೇವರನ್ನ ಕೇಳ್ಕೊಳ್ಬೇಕಾದ್ರೆ ಸಮೃದ್ಧಿ ಕೊಡು ಅಂತ ಕೇಳ್ತಾರೆ. ಈ ಸಮೃದ್ಧಿಯನ್ನು ಕೇಳೋದು ಹೆಂಗಿದೆ ನಾವು ಹೇಳ್ತೀವಿ. ನಾನು ಋಗ್ವೇದದ ಮಂತ್ರವನ್ನು ಉಲ್ಲೇಖ ಮಾಡಲ್ಲ. ಆದರಣೀಯ ಕುಮಾರಸ್ವಾಮಿಗಳು ಈ ಕೃತಿಯಲ್ಲಿ ಅಂಥ ಕೆಲವು ಮಂತ್ರಗಳನ್ನು ಉಲ್ಲೇಖ ಮಾಡಿದ್ದಾರೆ, ಮೂಲ ಕೃತಿಯಲ್ಲಿ ಇಲ್ಲದೆ ಇರೋದನ್ನು. ಆದರೆ ನಾನು ಸುಮ್ಮನೆ ಹೇಳ್ಬೋದಾದರೆ, ನಾವು ಯಾರಾದರೂ ಬಂದು ನಮ್ಮ ಹತ್ರ ಏನಾದರೂ ನಮಸ್ಕಾರ ಮಾಡಿದರೆ ದೇವರು ನಿನಗೆ ಆಯಸ್ಸು, ಆರೋಗ್ಯ, ಸಂಪತ್ತು, ಸಮೃದ್ಧಿಯನ್ನು ಕೊಟ್ಟು ಕಾಪಾಡ್ಲಪ್ಪ ಅಂತ ಹೇಳ್ತೀವೋ ಇಲ್ವೋ? ಸಮೃದ್ಧಿ ಈಸ್ ಅ ವೆರಿ ಕಾಮನ್ ವರ್ಡ್ ವಿತ್ ಅಸ್. ಸಮೃದ್ಧಿ, ಅಬೆಂಡೆನ್ಸ್ ಅನ್ನೋದು ಹೆಂಗಿದೆ ಅಂತಂದರೆ ನಿನಗೆ ಸಮೃದ್ಧವಾಗಿ ಎಲ್ಲವೂ ಸಿಗಲಿ ಅಂತ. ನೀನು ಏನು ಸಿಗಬೇಕಾಗಿದೆಯೋ ನಿನಗೆ, ನೀನು ಬಯಸಿದ್ದಲ್ಲ, ಬಟ್ ನಿನಗೆ ಏನು ಸಿಗಬೇಕಾಗಿದೆಯೋ ಎಲ್ಲವೂ ಸಮೃದ್ಧವಾಗಿ ಸಿಗಲಿ ಅಂತ. ಈ ದೇಶದಲ್ಲಿ ಹಾಲಿನ ಹೊಳೆ ಹರಿಯಲಿ. ವೆಸ್ಟರ್ನ್ ಎಕನಾಮಿಕ್ಸ್ ಏನಂತಾರೆ ಗೊತ್ತಾ? ಅಯ್ಯೋಯ್ಯೋ, ಹಾಲಿನ ಹೊಳೆ ಹರಿದ್ರೆ ಹಾಲಿನ ರೇಟ್ ಡೌನ್ ಆಗಿಬಿಡುತ್ತೆ, ಹೀಗಾಗಿ ಹೊಳೆ ಎಲ್ಲ ಹರಿಯೋದು ಬೇಡ, ಹಾಲು ಎಲ್ಲಿರುತ್ತೋ ಅಲ್ಲೇ ಇರಲಿ, ಪ್ಯಾಕೆಟ್ ಮಾಡಿ ಮಾರಾಟ ಮಾಡೋಣ. ನಮಗೂ ಅವ್ರಿಗೂ ಇರೋ ಡಿಫ್ರೆನ್ಸ್ ಇದು, ಸಿಂಪಲ್ ಡಿಫ್ರೆನ್ಸ್. ನಾವು ಸಮೃದ್ಧಿಯನ್ನು ಕೇಳ್ಕೊಂಡು ಏನು ಮಾಡ್ತೀವಿ, ಎಷ್ಟು ಬೇಕಿದ್ರೂ ಹರಿಲಿ ಅಂತ. ನಾವು ಎಷ್ಟರ ಮಟ್ಟಿಗೆ ಕೇಳ್ತೀವಿ ಅಂತಂದರೆ, ಈ ದೇಶದ ಒಟ್ಟು ಜನಸಂಖ್ಯೆ ಇಷ್ಟಿರುವಾಗಲೂ ಕೂಡ ಇವತ್ತು ಹಳಬರಿಗೆ ಯಾರಿಗಾದ್ರೂ ನಮಸ್ಕಾರ ಮಾಡಿ ನೀವು, ಅವ್ರು ಎಂಥ ಆಶೀರ್ವಾದ ಮಾಡ್ತಾರೆ ಗೊತ್ತೇನು? ದಶಪುತ್ರಾನ್ ಆಧೇಹಿ ಪತಿಂ ಏಕಾದಶಂ ಕೃಧಿ. ಏನು ಆಶೀರ್ವಾದ! 10 ಮಕ್ಕಳನ್ನು ಪಡೆದು ನಿನ್ನ ಗಂಡನನ್ನು 11ನೇ ಮಗುವಾಗಿ ಸ್ವೀಕರಿಸುವಂತ. ಇದು ಸಮೃದ್ಧಿ. ನಾವು ಯಾವತ್ತೂ ಕೂಡ ಈ ವಿಚಾರದಲ್ಲಿ ಜಗಳವೇ ಮಾಡಿಕೊಳ್ಳಿಲ್ಲ. ಯಾವತ್ತೂ ಕೂಡ ಸಮೃದ್ಧಿಯ ವಿಚಾರದಲ್ಲಿ ಕಾಂಪ್ರಮೈಸೇ ಇಲ್ಲ. ಈ ಸಮೃದ್ಧಿ ಋಗ್ವೇದದ ಉದ್ದಕ್ಕೂ ಕಂಡು ಬರುತ್ತೆ. ಈಗ ಈ ಸಮೃದ್ಧಿ ಅನ್ನೋದು ಇದನ್ನು ಆಧಾರವಾಗಿಟ್ಕೊಂಡು ಹೇಗೆ ಹಿಂದೂ ಎಕನಾಮಿಕ್ಸ್ ಡೆವಲಪ್ ಆಗಿದೆ ನೋಡಿ. ಸಮೃದ್ಧಿ ಬೇಕು ಅಂದರೆ ಏನಾಗಬೇಕು? ನಮ್ಮ ಹತ್ರ ಈ ಪುಸ್ತಕ ಸಮೃದ್ಧವಾಗಿರಬೇಕು ಅಂದರೆ ಏನಾಗಬೇಕು? ಇದನ್ನು ಅವರೊಬ್ಬರೇ ಪ್ರಿಂಟ್ ಮಾಡಿಸಬಾರದು. ಶಿವಮೊಗ್ಗದವರು ಪ್ರಿಂಟ್ ಮಾಡಬೇಕು, ಮಂಗಳೂರಿನವರು ಪ್ರಿಂಟ್ ಮಾಡಬೇಕು, ತಮಿಳುನಾಡಲ್ಲೂ ಪ್ರಿಂಟ್ ಮಾಡಬೇಕು, ದೇಶದ ಮೂಲೆ ಮೂಲೆಯಲ್ಲಿ ಎಲ್ಲರೂ ಪ್ರಿಂಟ್ ಮಾಡ್ಲಿಕ್ಕೆ ಶುರುವಾದರೆ ಎಲ್ಲೋದ್ರೂ ಪುಸ್ತಕ ಸಿಗುತ್ತೆ, ಸಮೃದ್ಧವಾಗಿರುತ್ತೆ. ಅಂದರೆ ಸಮೃದ್ಧಿ ಆಗಬೇಕು ಅಂತಂದರೆ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಸ್ಕ್ಯಾರ್ಸಿಟಿ ಇರಬಾರ್ದು, ಹೆಚ್ಚು ಹೆಚ್ಚು ಪ್ರೊಡ್ಯೂಸ್ ಆಗುವಂತಾಗಬೇಕು. ಪ್ರೊಡ್ಯೂಸ್ ಜಾಸ್ತಿ ಆಗಬೇಕು ಅಂತಂದರೆ ಏನರ್ಥ? ಕಾಂಪಿಟೇಟರ್ಸ್ ಜಾಸ್ತಿ ಇರಬೇಕು. ಹೆಚ್ಚು ಹೆಚ್ಚು ಕಾಂಪಿಟೇಟರ್ಸ್ ಇದ್ದರೆ ಏನಾಗುತ್ತೆ? ಎಲ್ಲರೂ ಪ್ರೊಡ್ಯೂಸ್ ಮಾಡ್ತಾರೆ. ಈ 40 ರೂಪಾಯಿಗೆ ಏನು ಪುಸ್ತಕ ಇದೆಯೋ ಈಗಲೇ ಇದು ಮಿನಿಮಮ್ ಪ್ರೈಸು. ನಾಳೆ ಇನ್ನೊಂದು 4 ಜನ ಪ್ರಿಂಟ್ ಮಾಡಲಿಕ್ಕೆ ಶುರು ಮಾಡಿದರೆ ಅವ್ರು ಇದನ್ನು 39 ರೂಪಾಯಿಗೆ ಕೊಡ್ಬೋದಾ ಟ್ರೈ ಮಾಡ್ತಾರೆ, 38 ರೂಪಾಯಿಗೆ ಕೊಡ್ಬೋದಾ ಟ್ರೈ ಮಾಡ್ತಾರೆ. ಕೊನೆಗೆ 35 ರೂಪಾಯಿಗೆ ಬಂದು ನಿಂತು ಎಲ್ಲರೂ ಒಪ್ಕೊಳ್ತಾರೆ, ಇದಕ್ಕಿಂತ ಕಡಿಮೆ ಹೋಗೋದು ಬೇಡ, ಕರೆಕ್ಟ್ ಆಗಿದೆ, ಇಷ್ಟಕ್ಕೆ ಕೊಡೋಣ ನಾವು ಅಂತ ಎಲ್ಲರೂ ಡಿಸೈಡ್ ಮಾಡಿ ಕಡಿಮೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರೈಸ್ ಡೌನ್ ಆಗುತ್ತೆ. ಈ ಪ್ರೈಸ್ ಡೌನ್ ಆಗೋದ್ರಿಂದಾಗಿ ಮಾನವನ ಬದುಕು, ಯಾರು ಅತ್ಯಂತ ಬಡವ ಅಂತ ಅನ್ಸ್ಕೊಳ್ತಾನೋ ಅಥವಾ ಸಮಾಜದಲ್ಲಿ ಕಾಮನ್ ಆಗಿರ್ತಾನೋ ಅವನ ಬದುಕು ಸುಲಭವಾಗತ್ತೆ. ಅಲ್ಟಿಮೇಟ್ಲಿ ನಮ್ಮ ಎಲ್ಲ ಧರ್ಮ ಕಾರ್ಯದ ಉದ್ದೇಶ ಏನು ಅಂದರೆ ಸಮಾಜದ ಕೊನೆಯ ವ್ಯಕ್ತಿ ಸುಲಭವಾಗಿ ಬದುಕುವಂತಾಗಬೇಕು, ಆರಾಮಾಗಿ ಬದುಕುವಂತಾಗಬೇಕು. ಇಂಥ ಬದುಕನ್ನು ಹಿಂದೂ ಎಕನಾಮಿಕ್ಸ್ ಕಟ್ಟಿಕೊಡುತ್ತೆ. ಇದರ ಉಲ್ಟಾ ವೆಸ್ಟರ್ನ್ ಎಕನಾಮಿಕ್ಸ್ ಹೆಂಗಿದೆ ಅಂತಂದರೆ ಅವರು ಮೊದಲಿಗೆ ಅಥವಾ ಮಾರ್ಕ್ಸಿಸ್ಟ್ ಎಕನಾಮಿಕ್ಸ್ ತುಂಬ ಸ್ಪಷ್ಟವಾಗಿ ಹೇಳುತ್ತೆ, ಅಬೆಂಡೆನ್ಸಿ ಇರಬಾರ್ದು, ಸ್ಕ್ಯಾರ್ಸಿಟಿನ ಕ್ರಿಯೇಟ್ ಮಾಡಿ. ಕೊರತೆ ಇದ್ದರೆ ಜನ ಮುಗಿಬಿದ್ದು ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಮುಗಿಬಿದ್ದು ತಗೊಳ್ಳಿಕ್ಕೆ ಶುರು ಮಾಡಿದರೆ ಏನಾಗುತ್ತೆ? ಕಾಸ್ಟ್ ಪ್ರೈಸ್ ಜಾಸ್ತಿ ಆಗುತ್ತೆ. ಆಗ ಯಾರು ಪ್ರೊಡ್ಯೂಸ್ ಮಾಡ್ತಾನೋ ಅವನಿಗೆ ಲಾಭ ಜಾಸ್ತಿ ಆಗುತ್ತೆ. ಅಂದರೆ ಅಲ್ಲಿ ಮಾನೋಪಲಿ ಇರಬೇಕು, ಅಲ್ಲಿ ಕಾಂಪಿಟೇಷನ್ ಇರಬಾರ್ದು. ಕಾಂಪಿಟೇಷನನ್ನು ಕೊಂದು ಜನರ ಬಳಿ ಹೆಚ್ಚು ದುಡ್ಡನ್ನು ತಗೊಂಡು ಹೆಚ್ಚು ಪ್ರಾಫಿಟ್ ಮಾಡುವಂಥ ಪ್ರಕ್ರಿಯೆಯನ್ನು ವೆಸ್ಟರ್ನ್ ಎಕಾನಮಿ ಅಂತ ಕರಿಬೋದು. ಜನರ ಬದುಕನ್ನು ಸುರಳಿತಗೊಳಿಸುವಂಥ ಪ್ರಕ್ರಿಯೆಯನ್ನು ಹಿಂದೂ ಎಕಾನಮಿ ಅಂತ ಕರಿಬೋದು. ಈ ಡಿಫರೆನ್ಸ್ ಮೇಜರ್ ಆಗಿರುವಂಥ ಡಿಫರೆನ್ಸ್. ಇಡೀ ಕೃತಿಯಲ್ಲಿ ಬೋಕರೆಯವರು ಈ ಡಿಫರೆನ್ಸನ್ನು ಎಷ್ಟು ಎಳೆಯಾಗಿ ಮತ್ತೆ 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 ಒತ್ತಿ ಒತ್ತಿ ಹೇಳ್ತಾರೆ ಅಂತಂದರೆ ಇದು ಕನ್ವಿನ್ಸ್ ಆಗದೆ ಇರುವಂಥ ಸಾಧ್ಯತೆ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಒತ್ತಿ ಒತ್ತಿ ಹೇಳ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಕರೋನಾ ಬಂದಾಗ ಮೊದಲನೇ ವೇವ್ ನಾವೆಲ್ಲರೂ ಮನೆಯೊಳಗೆ ಕೂಡ ಹಾಕ್ಕೊಂಡು ಕೂತಿದ್ವಿ. ಸೆಕೆಂಡ್ ವೇವ್ ಒಳಗೆ ಎಲ್ಲರೂ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ವಿ. ಯಾಕೆ ಅಂತಂದರೆ 2ನೇ ವೇವ್ ಬರೋ ವೇಳೆಗೆ ನಮ್ಮ ಹತ್ರ ವ್ಯಾಕ್ಸಿನ್ ಇತ್ತು.
ಅಕಸ್ಮಾತ್ ನಾವು ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡದೆ ಹೋಗಿದ್ದಿದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇಮ್ಯಾಜಿನ್ ಮಾಡಿ ಏನಾಗಿರ್ತಿತ್ತು ಅಂತಂದರೆ, ಅಮೆರಿಕ ಯಾವ ವ್ಯಾಕ್ಸಿನ್ಗಳನ್ನು ಪ್ರೊಡ್ಯೂಸ್ ಮಾಡಿದೆಯೋ ಆ ವ್ಯಾಕ್ಸಿನ್ಗಳನ್ನು ಎಕ್ಸಾರ್ಬಿಟೆಂಟ್ ಪ್ರೈಸಿಗೆ ಮಾರಾಟ ಮಾಡ್ತಿತ್ತು. ಇಟ್ ವಾಸ್ ವೆರಿ ಕಾಮನ್ ಥಿಂಗ್. ದೇ ವರ್ ರೆಡಿ ಫಾರ್ ಇಟ್. ಎಕ್ಸಾರ್ಬಿಟೆಂಟ್ ಪ್ರೈಸ್ ನೀವು ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ. 10 ಪಟ್ಟು ಹೆಚ್ಚು ಹಣ ಒಂದೊಂದು ವ್ಯಾಕ್ಸಿನ್ಗೂ ಕೊಟ್ಟು ಅಮೆರಿಕಾದ ಹತ್ರ ತೆಗೆದುಕೊಳ್ಬೇಕಾಗ್ತಿತ್ತು. ಅನೇಕ ಬಡ ರಾಷ್ಟ್ರಗಳು ಕೈ ಚೆಲ್ಲಿಬಿಟ್ವು. ಬೆಟರ್ ವಿ ಡೈ. ಅಮೆರಿಕ ಹೇಳ್ತು, ನೋಡಿ ಎಕನಾಮಿ ಹೆಂಗಿರುತ್ತೆ ಅವ್ರದ್ದು ಅಂತಂದರೆ, ನನ್ನ ಹತ್ರ ವ್ಯಾಕ್ಸಿನ್ ತಗೋಬೇಕು, ಅದು ಸ್ಕ್ಯಾರ್ಸಿಟಿ ಹೆಂಗೆ ಪ್ರೊಡ್ಯೂಸ್ ಮಾಡಿದ್ರು ಗೊತ್ತೇನವರು, ಅವ್ರ ಎಕನಾಮಿನೇ ಹೆಂಗೆ, ಮೊದಲು ನಮ್ಮ ದೇಶದ ಜನಕ್ಕೆ, ಆಮೇಲೆ ನಿಮಗೆ. ಅಂದರೆ ಅಲ್ಲಿವರೆಗೂ ಸಾಯಿರಿ. ನೀವು ಎಷ್ಟು ಸಾವನ್ನು ನೋಡಬೇಕು ಅಂತಂದರೆ ಮುಗಿ ಬೀಳಬೇಕು ನಮ್ಮ ಹತ್ರ. ನೀವು ಕೇಳಿದ್ದನ್ನು ಕೊಡ್ತೀವಿ, ರಾಷ್ಟ್ರವನ್ನೇ ಅಡ ಇಡ್ತೀವಿ, ನಮ್ಗೆ ಕೊಡಿ ಅಂತ ಮುಗಿ ಬೀಳಬೇಕು ಅಂತ. ದಿಸ್ ಹೌ ದೇ ಡಿಡ್ ದರ್ ಎಕಾನಮಿ, ದೇ ಬಿಲ್ಡ್ ದರ್ ಎಕಾನಮಿ. ಆದರೆ ಇಂಡಿಯಾ ಏನು ಹೇಳ್ತು ಗೊತ್ತಾ, ನಾವು ಮಾಸ್ ಪ್ರೊಡಕ್ಷನ್ ಮಾಡ್ತೀವಿ, ನಮ್ಗೆ ಆ ಕೆಪಾಸಿಟಿ ಇದೆ, ನನ್ನ ದೇಶದ ಜನಕ್ಕೆ ಕೊಟ್ಟ ನಂತರವೂ ನಿಮಗೂ ಕೊಡ್ತೀವಿ, ತಗೊಳ್ಳಿ. ಸಾಧ್ಯ ಆದರೆ ದ ಸೆಕೆಂಡ್ ಇಂಟ್ರೆಸ್ಟಿಂಗ್ ಪಾಯಿಂಟ್, ದುಡ್ಡು ಕೊಡಿ, ಪ್ರೊಡಕ್ಷನ್ ಕಾಸ್ಟ್ ಏನಾಗಿತ್ತು ಅದಕ್ಕೆ ಕೊಡ್ತೀವಿ, ಅಷ್ಟು ಕೊಡಲಿಕ್ಕಾಗಲ್ಲ ಅಂದರೆ ಫ್ರೀ ಇಟ್ಕೊಳ್ಳಿ, ಯಾವಾಗಾಗುತ್ತೋ ಅವಾಗ ಕೊಡಿ ಅಂತ. ಇದು ಹಿಂದೂ ಎಕನಾಮಿಕ್ಸು. ನಾನು ಆರಂಭದಿಂದ ಹೇಳ್ಕೊಂಡು ಬಂದಲ್ಲ, ಯಾವ ಆಧಾರದ ಮೇಲೆ ಎಕಾನಮಿಯನ್ನು ಕಟ್ಟಿದ್ದೀವಿ ಅಂತ. ದಿಸ್ ಈಸ್ ಹೌ ವಿ ಹ್ಯಾವ್ ಬಿಲ್ಟ್ ಅವರ್ ಎಕಾನಮಿ. ಇವತ್ತು ಭಾರತ ಇದನ್ನು ಮಾಡಬೇಕಾದಾಗ ಇಮ್ಯಾಜಿನ್ ಮಾಡಿ, ನಮ್ಮ ವಿಜ್ಞಾನಿಗಳೇನಾದರೂ ಆ 2 ವ್ಯಾಕ್ಸಿನ್ಗಳನ್ನು ಪ್ರೊಡ್ಯೂಸ್ ಮಾಡದೇ ಹೋಗಿದ್ದಿದ್ರೆ 130-140 ಕೋಟಿ ಜನ, ಆಯಿತು 30-40 ಕೋಟಿ ಜನ ತಗೊಳ್ಳೋದೇ ಇಲ್ಲ ಅಂತ ಇಟ್ಕೊಳ್ಳಿ, 100 ಕೋಟಿ ಜನ ಅಮೇರಿಕಾದ ಎದುರಿಗೆ ಹಾಹಾಕಾರ ಮಾಡ್ಕೊಂಡು ನಿಂತ್ಕೋಬೇಕಿತ್ತಲ್ಲ. ನೀವು ಜೀತ ಮಾಡಿ ಅಂದರೂ ಮಾಡ್ತೀವಿ, ಸೆಕೆಂಡ್ ವೇವಲ್ಲಿ ಜನ ಸಾಯ್ತಿದ್ದಾರೆ, ದಯಮಾಡಿ ಕೊಡಿ ನಮಗೆ ಅಂತ ಕೇಳಿ ಬೇಡ್ಕೊಳ್ಬೇಕಿತ್ತಲ್ಲ. ಈ ದೇಶದ ಅಪರ್ ಕ್ಲಾಸ್ನವರು ಹೆಚ್ಚು ದುಡ್ಡನ್ನು ಕೊಟ್ಟು ಒಂದು ವ್ಯಾಕ್ಸಿನ್ಗೆ 9,000-10,000 ರೂಪಾಯಿ ತೆತ್ತು ತಾವು ತಗೊಂಡ್ಬಿಡ್ತಿದ್ರು. ಇಲ್ಲಿ ನಾವು ಕೂತಿರುವಂಥ ಮಿಡ್ಲ್ ಕ್ಲಾಸ್ನವ್ರು ಮನೇಲಿ 5 ಜನ ಇದೀವಪ್ಪ, 10,000 ಅಂದರೆ 50,000 ರೂಪಾಯಿ ಆಯಿತು, ಎಲ್ಲಿಂದ ತರಬೇಕು ಅಂತ ಒದ್ದಾಡಬೇಕಿತ್ತಲ್ಲ. ಇಂಡಿಯಾ ಹೇಳ್ತು, ಡೋಂಟ್ ವರಿ, 250 ರೂಪಾಯಿ ಕಾಸ್ಟ್, ಅದಕ್ಕೆ ನೀವು ಯಾರೂ ಕೊಡೋದು ಬೇಡ, ಫ್ರೀ ಕೊಡ್ತೀನಿ ನಾನು ಅಂತ. ಎಷ್ಟು ಸಲೀಸಾಗಿ ಮಾಡಲಾಯ್ತಲ್ಲ. ಇದು ಎಕಾನಮಿ ಅಂತ ಹೇಳೋದು ನಾನು. ಹಿಂದೂ ಎಕನಾಮಿಕ್ಸ್ಗೆ ಬಹುಶಃ ಇದಕ್ಕಿಂತ ಹೆಚ್ಚು ನಾನು ಉದ್ದಕ್ಕೂ ಕೂಡ ನಾನು ಈ ಮಾಫಿಯಾನೇ, ಮೆಡಿಕಲ್ ಮಾಫಿಯಾನೇ ತಗೊಳ್ತೀನಿ. ಯಾಕೆ ಅಂತಂದರೆ ಎಕ್ಸ್ಪ್ಲೇನ್ ಮಾಡೋದು ನನಗೆ ಸುಲಭ ಅಂತ, ಬೇರೆ ಯಾವುದಾದ್ರೂ ಸಂಗತಿನ ತೆಗೆದುಕೊಳ್ಳೋಕ್ಕಿಂತ ಅದು ಸುಲಭ ಅಂತ. ಈ ಕಾರಣಕ್ಕೋಸ್ಕರ ಈ ಒಟ್ಟಾರೆ ಪ್ರಕ್ರಿಯೆ ಹಂಗಾಯಿತು. ಈ ಎಕನಾಮಿಕ್ಸ್ನಲ್ಲಿ ನಾವು ವಾಸ್ತವವಾಗಿ ಯಾರಾದರೂ ಎಕನಾಮಿ ಸ್ಟೂಡೆಂಟ್ಸ್ ಇದ್ದರೆ, ನಾನಲ್ಲ, ನಾನು ಸೈನ್ಸ್ ಸ್ಟೂಡೆಂಟು, ಆದರೂ ಕೂಡ ಎಕನಾಮಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಾಗಲೆಲ್ಲ ಇದು ಬರುತ್ತೆ. ನಮ್ಗೆ ಅತ್ಯಂತ ಪ್ರಮುಖವಾಗಿ ಮುಂದಕ್ಕಿರೋದು ಡಿಮ್ಯಾಂಡ್ ಬಗ್ಗೆ ನನ್ನ ಧರ್ಮ ಏನು ಹೇಳುತ್ತೆ, ಸಪ್ಲೈ ಬಗ್ಗೆ ಹಿಂದೂ ಧರ್ಮ ಏನು ಹೇಳುತ್ತೆ, ಪ್ರೈಸ್ ಕಂಟ್ರೋಲ್ ಬಗ್ಗೆ ಏನು ಹೇಳುತ್ತೆ, ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಹೇಳುತ್ತೆ, ಮೊನೊಪೊಲಿ ಮ್ಯಾನೇಜ್ಮೆಂಟನ್ನು ಹೆಂಗೆ ಮಾಡಬೇಕು, ಇವೆಲ್ಲ ಹೇಳುತ್ತಲ್ಲ. ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ಡಿಮ್ಯಾಂಡ್ನ ವಿಚಾರಕ್ಕೆ ಬಂದಾಗ ಈ ಕ್ಯಾಪಿಟಲಿಸ್ಟ್ ಎಕನಾಮಿಸ್ಟ್ಗಳು ಯಾರು ಇರ್ತಾರೆ, ಅಥವಾ ಕ್ಯಾಪಿಟಲಿಸ್ಟ್ ಎಕಾನಮಿ ಏನಿದೆ, ಈ ಎಕಾನಮಿ ಏನು ಮಾಡುತ್ತೆ ಅಂತಂದರೆ, ಯಾರು ಕ್ಯಾಪಿಟಲ್ ಹಾಕಿದ್ದಾನೋ, ಯಾರು ದುಡ್ಡು ಹೂಡಿದ್ದಾನೋ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರಬೇಕು ಅವನಿಗೆ. ಅದಕ್ಕೆ ಏನು ಮಾಡ್ತಿರೋ ಮಾಡಿ ಅಂತ. ಈ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರಬೇಕು ಅಂದರೆ ಏನು ಮಾಡಬೇಕು, ಎಲ್ಲ ಎಥಿಕಲ್ ನಿಯಮಗಳನ್ನು, ನೈತಿಕ ನಿಯಮಗಳನ್ನು ಗಾಳಿಗೆ ತೂರಬೇಕು ಅಂತ ಅವ್ರು ಹೇಳಿದ್ರಲ್ಲ. ಕಳ್ಳತನ ಮಾಡಬೇಕು, ಕೊಲ್ಲಬೇಕು, ಇವೆಲ್ಲ ಇದೆಯಲ್ಲ, ಇವೆಲ್ಲ ಅವ್ರದ್ದು ಯಾಕೆ ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ತೆಗೆದುಕೊಳ್ಬೇಕು ಅಂದರೆ ಸಮ್ ಹೌ ಯು ಹ್ಯಾವ್ ಟು ಹ್ಯಾವ್ ಇಟ್. ಏನಾದರೂ ಮಾಡು, ಬೈ ಹುಕ್ ಆರ್ ಕ್ರೂಕ್ ಯು ಅರ್ನ್ ಮನಿ ಅಂತ ಅವ್ರದ್ದು ಪಾಲಿಸಿ ಅದು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ದೇಶದ ಮೂಲ ಸತ್ವವಾಗಿದ್ದ ಕುಟುಂಬಗಳನ್ನು ಒಡೆದ್ರು. ಹ್ಯಾವ್ ಯು ನೋಟಿಸ್ಡ್ ಇಟ್? ಎಷ್ಟು ಚೆನ್ನಾಗಿ ಹೊಡೆದ್ರು ಕುಟುಂಬಗಳನ್ನು. ಎಲ್ಲಿವರೆಗೂ ಹೊಡೆದ್ರು ಅಂತಂದರೆ, ನಾನು ತಮಾಷೆ ಮಾಡ್ತಿದ್ದೆ ಭಾಳ ಕಾಲ, ಸುದೀರ್ಘ ಕಾಲ ನಾನು ಇದನ್ನು ತಮಾಷೆ ಮಾಡ್ಕೊಂಡು ಹೇಳ್ತಿದ್ದೆ. ನಮ್ಮ ಮನೆಯಲ್ಲಿ ಅಪ್ಪ ಬಳಸಿದ ಸೋಪನ್ನು ಮಗ ಬಳಸಬಾರ್ದು ಅಂತ ಹೇಳ್ಕೊಟ್ರು ನನಗೆ. ಅಪ್ಪನ ಚರ್ಮ ರೋಗ ಮಗನಿಗೆ ಬರುತ್ತೆ ಅಂತ. ಇಲ್ಲಿರೋ ಹಿರಿಯರಿಗೆ ಗಾಬರಿ ಆಗೋದು, ನಮ್ಮ ಅಪ್ಪಂದೇ ಯೂಸ್ ಮಾಡ್ತಿದ್ವಲ್ಲಪ್ಪ ನಾವು, ಏನಾಗಲಿಲ್ವಲ್ಲಪ್ಪ ಅಂತ. ಇವತ್ತು ಹಂಗಿಲ್ಲ. ಇವತ್ತು ಎಷ್ಟು ಅನ್ಎಥಿಕಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತಂದರೆ, ಅಡ್ವರ್ಟೈಸ್ಮೆಂಟ್ ಮೂಲಕ ತೋರಿಸಿ 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 ಅಪ್ಪನಿಗೆ ಬೇರೆ, ಅಮ್ಮನಿಗೆ ಬೇರೆ, ಮಗಳಿಗೆ ಬೇರೆ, ಮಗನಿಗೆ ಬೇರೆ, ಮುಖಕ್ಕೆ ಬೇರೆ, ಮೊಡವೆಗೆ ಬೇರೆ, ಎಲ್ಲದಕ್ಕೂ ಒಂದೊಂದು ಸೋಪ್ ಮಾಡಿಟ್ಟಿದ್ದಾರೆ. ಒಂದು ಟವೆಲ್ನ ಅಪ್ಪಿತಪ್ಪಿ ಬಳಸುವಂತಿಲ್ಲ, ಬಳಸಿದರೆ ಚರ್ಮ ರೋಗ ಬರುತ್ತೆ ಅಂತ. ಎಷ್ಟರ ಮಟ್ಟಿಗೆ ನಮ್ಮ ಮನೆಯನ್ನು ಒಡೆದು ಬಿಸಾಕಿದ್ದಾರೆ ಅಂತಂದರೆ, ನಮ್ಮ ಮನೆ ಆಗಲೇ 4 ಚೂರಾಗಿದೆ. ಗಂಡ ಹೆಂಡತಿ ನಡುವೆ ಬಂದಿದ್ದಾರೆ. ಈಗೋಗಳನ್ನು ಬೂಸ್ಟ್ ಮಾಡಿ ಮಾಡಿ ಮಾಡಿ. ನನಗೆ ರಾಜೀವ್ ದೀಕ್ಷಿತರು ಒಂದು ಮಾತು ಹೇಳೋರು ಯಾವಾಗಲೂ ಭಾಳ ಚೆನ್ನಾಗಿತ್ತದು. ಕೋಲ್ಗೇಟ್ದು ಒಂದು ಆ್ಯಡ್ ಬರ್ತಿತ್ತು, ಅನ್ಎಥಿಕಲ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ನೋಡಿ ಇವ್ರದ್ದು. ಆ್ಯಡ್ ಏನು ಅಂತಂದರೆ, ಗಂಡ ಸಂಜೆ ಮನೆಗೆ ಬರ್ತಾನೆ,
ಮದುವೆ ಆಗಿ ಕೆಲವೇ ದಿನಗಳಾಗಿರುವಂಥ ಹೆಂಡತಿ ಗಂಡ ಮನೆಗೆ ಬಂದ ತಕ್ಷಣ ದೂರ ಹೋಗ್ಬಿಡ್ತಾಳೆ. ಪಕ್ಕದಲ್ಲಿ ಒಂದೇ ಸೋಫಾ ಮೇಲೆ ಕೂತಿದ್ದವಳು ದೂರಕ್ಕೆ ಹೋಗ್ಬಿಡ್ತಾಳೆ. ಅವಳು ಫ್ರೆಂಡ್ ಕೇಳ್ತಾಳೆ, ಏನಾಯ್ತಾ ನಿನಗೆ, ಗಂಡ ಬಂದ ತಕ್ಷಣ ದೂರ ಹೋಗ್ಬಿಡ್ತೀಯಲ್ಲ ಅಂದರೆ ಏನು ಹೇಳ್ತಾಳೆ ಗೊತ್ತಾ ಅವಳು? ಅವನ ಬಾಯಲ್ಲಿ ದುರ್ವಾಸನೆ ಇದೆ, ಅದಕ್ಕೆ ಕೂತ್ಕೊಳ್ಳಿಕ್ಕಾಗಲ್ಲ ಅಂತಳು. ಅಡ್ವರ್ಟೈಸ್ಮೆಂಟ್ ಇದು. ಅವಳು ಕೋಲ್ಗೇಟ್ ಬಳಸು ಸರಿ ಹೋಗುತ್ತೆ ಅಂತ ಕೋಲ್ಗೇಟ್ ಬಳಸು ಅಂತ ಇದನ್ನು ತೋರಿಸ್ತಾರೆ. ಅದಕ್ಕೆ ಅವ್ರು ಹೇಳೋರು, ಸಂಜೆ 6 ಗಂಟೆ ಆದಮೇಲೆ ನಮ್ಮ ದೇಶದ ಯಜಮಾನರಲ್ಲಿ ಯಾವ್ಯಾವ ವಾಸನೆ ಬರುತ್ತೋ ಪಾಪ ಹೆಣ್ಮಕ್ಳು ಎಲ್ಲ ಅನುಭವಿಸ್ಕೊಂಡಿರೋರು ಬಾಯಲ್ಲಿ ದುರ್ವಾಸನೆ ಅನ್ನೋ ಕಾರಣಕ್ಕೋಸ್ಕರ ಡೈವರ್ಸಿಗೆ ಹೋಗ್ತಾರೆ ಅಂತ ತೋರಿಸುವಂಥ ಆ್ಯಡ್ಗಳನ್ನು ತಂದ್ರಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಈ ನಾಡಿನ ಒಳ್ಳೆಯ ವ್ಯವಸ್ಥೆಗಳನ್ನು ತುಂಡರಿಸಲಿಕ್ಕೋಸ್ಕರ ತಾವು ಬಳಸ್ಬೋದಾಗಿರುವಂಥ ಎಲ್ಲ ಮಾರ್ಗವನ್ನು ಬಳಸಿದರು, ಚೂರು ಚೂರು ಮಾಡಿ ಬಿಸಾಕಿದ್ರು. ಇದು ಕ್ಯಾಪಿಟಲಿಸ್ಟ್ ಎಕಾನಮಿ. ತಮ್ಮ ಪ್ರಾಫಿಟ್ಗೋಸ್ಕರ ಯಾರನ್ನು ಬೇಕಿದ್ರೂ ಧ್ವಂಸಗೊಳಿಸಿ ಅಂತ. ಈ ಪ್ರಾಫಿಟನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರ ಕ್ರೇಜನ್ನು ಹುಟ್ಟಿಸೋದು. ಯಾಕೆ ಈ ರಾಜಕಾರಣಿಗಳೆಲ್ಲ ಸಾವಿರಾರು ಕೋಟಿ ರೂಪಾಯಿ ಮಾಡೋದು? ಹ್ಯಾವ್ ಯು ಎವರ್ ಥಾಟ್? ನಾನು ಅನೇಕ ಬಾರಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ನನ್ನ ಜೀವನಕ್ಕೆ ಏನಾದರೂ ಯಾರಾದರೂ ಒಂದು 25 ಲಕ್ಷ ಕೊಟ್ಟರೆ ಜೀವನ ಮುಗ್ದೇ ಹೋಗುತ್ತೆ. ಇನ್ನು ಜೀವನಕ್ಕೆ ಇನ್ನೇನೂ ಬೇಕಾಗಿಲ್ಲ. 25 ಲಕ್ಷ ಇಸ್ ಮೋರ್ ದೆನ್ ಎನಫ್. ಏನು ಮಾಡೋದು? ಆದರೆ 5,000 ಕೋಟಿ, 6,000 ಕೋಟಿ, 8,000 ಕೋಟಿ ಅನ್ಎಥಿಕಲ್ ಮೆಥಡ್ನಲ್ಲಿ ಅವನಿಗೆ ಗೊತ್ತಿದೆ, ಪುನರ್ಜನ್ಮ ಅಂತ ಹೊಂದಿದೆ, ನಾನು ಅತ್ಯಂತ ಹಾಳಾಗಿರೋ ಕ್ರೀಚರ್ ಆಗಿ ಹುಟ್ಟುತ್ತೀನಿ ಅಂತಾದರೂ ಕೂಡ 6,000 ಕೋಟಿ ರೂಪಾಯಿ ಮಾಡೋದು ಯಾಕೆ ಅಂತಂದರೆ, ಈ 6,000 ಕೋಟಿ ರೂಪಾಯಿಲಿ ತನ್ನ ಎಲ್ಲ ಕ್ರೇವಿಂಗ್ಗಳನ್ನು ತೀರಿಸ್ಕೊಳ್ಬೋದು ಅಂತ ಹೆಂಗೆ ಟ್ರೀಟ್ ಮಾಡಿಬಿಟ್ರು ನೋಡಿ. ಯಾವಾಗಲಿಂದ ಈ ಎಕಾನಮಿಯನ್ನು ನಾವು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ವೋ ನಮ್ಗೆ ಗೊತ್ತೇ ಇಲ್ಲದಂತೆ ಆ ನೈತಿಕ ಪ್ರಜ್ಞೆಯಿಂದ ಜಾರ್ತಾ ಹೋದ್ವಿ. ಆದರೆ ಡಿಮ್ಯಾಂಡ್ನ ವಿಚಾರಕ್ಕೆ ಬಂದಾಗ ಹಿಂದೂ ಎಕನಾಮಿಕ್ಸ್ ಏನು ಹೇಳುತ್ತೆ ಗೊತ್ತಾ? ಕಂಟ್ರೋಲ್ ಯುವರ್ ವಾಂಟ್ಸ್ ಅಂತ ಹೇಳುತ್ತೆ. ಏನು ಬೇಕಾಗಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡಪ್ಪ. ಬೇಕು ಬೇಕು ಅಂತದೆಲ್ಲ ಪಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅದಕ್ಕೆ 4 ಆಶ್ರಮಗಳನ್ನು ಹೇಳಿದರು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬ್ರಹ್ಮಚರ್ಯ ಆಶ್ರಮದ ಟ್ರೈನಿಂಗ್ ಏನು ಗೊತ್ತಾ? ಮೊದಲ 25 ವರ್ಷ ಟ್ರೈನಿಂಗ್ ಏನೂ ಇಲ್ಲದೆ ಬದುಕೋದು. ಆ 25 ವರ್ಷ ಕಳೆದ ತಕ್ಷಣ ವಾನಪ್ರಸ್ಥಿಯಾಗಿ ಎಲ್ಲವನ್ನು ಬಿಟ್ಟು ಹೋಗುವಂತ. ಏನು ಚೆನ್ನಾಗಿದೆ ನೋಡಿ. ವಾಂಟ್ಸನ್ನು ಕಂಟ್ರೋಲ್ ಮಾಡುವಂಥ ಟ್ರೈನಿಂಗ್. ಡಸ್ ಇಟ್ ಮೀನ್ ಏನು ತಗೊಳ್ಳೇಬಾರ್ದು ಅಂತ? ಖಂಡಿತವಾಗಿಯೂ ಇಲ್ಲ. ಎಲ್ಲ ಸುಖ ಸಂಪತ್ತನ್ನು ಅನುಭವಿಸಬೇಕು, ಆದರೆ ಲಿಮಿಟೆಡ್ ಆಗಿ ಅದನ್ನು ಅನುಭವಿಸುವುದನ್ನು ಕಲಿಬೇಕು ಅನ್ನೋದಕ್ಕೆ ಟ್ರೈನಿಂಗ್ ಇದೆಯಲ್ಲ. ಹಿಂದೂ ಎಕನಾಮಿಕ್ಸ್ನಲ್ಲಿ ಡಿಮ್ಯಾಂಡ್ನ ವಿಚಾರಕ್ಕೆ ಬಂದಾಗ ಈ ಟ್ರೈನಿಂಗನ್ನು ಕೊಡಲಾಗತ್ತೆ. ಸಪ್ಲೈನ ವಿಚಾರಕ್ಕೆ ಬಂದರೆ ನೀವು ಈ ಮಾರ್ಕ್ಸಿಸ್ಟ್ ಎಕಾನಮಿ ಅಥವಾ ಇವತ್ತಿನ ವೆಸ್ಟರ್ನ್ ಎಕಾನಮಿ ಏನು ಹೇಳುತ್ತೆ ಅಂತಂದರೆ, ಸಪ್ಲೈ ಯಾರು ಮಾಡಬೇಕು ಅಂದರೆ ಕಂಟ್ರೋಲ್ ಮಾಡಬೇಕು. ಎಲ್ಲರೂ ಸಪ್ಲೈ ಮಾಡಲಿಕ್ಕಿಲ್ಲ, ಕೆಲವು ವ್ಯಕ್ತಿಗಳು ಮಾತ್ರ ಸಪ್ಲೈ ಮಾಡಬೇಕು. ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಮೋದಿಸ್ತಾರೆ. 1924-25ರಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ಗೆ ಉತ್ತರಿಸ್ತಾ 24-25 ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಜಾತಿ ಬಗ್ಗೆ ಮಾತನಾಡಿದ್ದಾನೆ ಅಂತ ಅನೇಕರು ಅಂದ್ಕೊಳ್ತಾರೆ. ಹಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎಕನಾಮಿಸ್ಟ್ ಆಫ್ ಇಂಡಿಯಾ. ಬಹಳ ಜನರಿಗೆ ಗೊತ್ತಿಲ್ಲ. ನಾನು ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಮಾಡಿದಾಗ ಅದರ ಟೋಟಲ್ ಅರ್ಥ ಮಾಡಿಕೊಳ್ಳಲಿಕ್ಕೆ ಓದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ನ. ಅಷ್ಟು ಒಳ್ಳೆ ಎಕನಾಮಿಸ್ಟ್ ಅವರು. ಅವರು ತುಂಬ ಸ್ಪಷ್ಟವಾಗಿರುವಂಥ ದನಿಯಲ್ಲಿ ಹೇಳ್ತಾರೆ, ಫಾಲಿಂಗ್ ಪ್ರೈಸಸ್ ಆರ್ ಬೆಟರ್. ಪ್ರೈಸಸ್ ಇನ್ಕ್ರೀಸ್ ಆಗಬಾರ್ದು, ಪ್ರೈಸಸ್ ಕಡಿಮೆ ಆಗಬೇಕು, ಅದು ಹೆಲ್ದಿ ಎಕಾನಮಿ ಅಂತ. ಅವ್ರು ಹೇಳ್ತಾರೆ ಪ್ರಾಫಿಟ್ ಡಿಪ್ರಿಸಿಯೇಷನ್ ಆಗಬೇಕು ಅಂತ. ಹೋಗ್ತಾ ಹೋಗ್ತಾ ಒಂದು ವಸ್ತುವಿನ ಮೇಲಿನ ಪ್ರಾಫಿಟ್ಟು ಕಡಿಮೆ ಆಗ್ತಾ ಹೋಗಬೇಕು. ಬಟ್ ದುರಂತ ಅಂತಂದರೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಹೆಚ್ಚು ಹೆಚ್ಚು ದುಡಿಯುವಂಥ ಲೂಟಿ ಮಾಡುವಂಥ ಪ್ರಕ್ರಿಯೆ. ಮಿತ್ರರೆ, ಪ್ರಾಫಿಟ್ ಹೆಂಗಿರಬೇಕು ಅನ್ನೋದಕ್ಕೆ ವಿದುರ ಹೇಳ್ತಾನೆ, ರಾಜ ಯಾವುದಾದ್ರೂ ಒಂದು ವಸ್ತುವಿನ ಪ್ರೈಸ್ ಕಂಟ್ರೋಲ್ ಮಾಡಬೇಕು. ಯಾಜ್ಞವಲ್ಕ್ಯ ಸ್ಮೃತಿ ಹೇಳುತ್ತೆ, ಹೋಮ್ ಗ್ರೋನ್ ಮಾರ್ಕೆಟ್ ಅಂದರೆ ಈ ಲೋಕಲ್ ಮಾರ್ಕೆಟಲ್ಲಿ ವಸ್ತುವನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಲೋಕಲ್ ಮಾರ್ಕೆಟಲ್ಲೇ ಮಾರಿದರೆ ಪ್ರಾಫಿಟ್ ಮಾರ್ಜಿನ್ ಎಷ್ಟಿರಬೇಕಂತ ಗೊತ್ತಾ? ಜಸ್ಟ್ 5%. 100 ರೂಪಾಯಿ ವಸ್ತುವನ್ನು ಪ್ರೊಡ್ಯೂಸ್ ಮಾಡಿದರೆ ಲೋಕಲ್ ಮಾರ್ಕೆಟಲ್ಲೇ, ಈಗ ಇಲ್ಲಿ ಯಾರದೋ ಮನೆಯಲ್ಲಿ ಹಪ್ಪಳ ತಯಾರು ಮಾಡಿದರು, ಅದನ್ನು ಶಿವಮೊಗ್ಗದ ಅಂಗಡಿಯಲ್ಲಿ ಮಾರಾಟ ಮಾಡಿದರೆ ಶಿವಮೊಗ್ಗದಲ್ಲಿ ಪ್ರೊಡ್ಯೂಸ್ ಆದ ಅದನ್ನು ಶಿವಮೊಗ್ಗದಲ್ಲಿ ಮಾರಾಟ ಮಾಡಲಿಕ್ಕೆ 5%ಗಿಂತ ಹೆಚ್ಚು ಲಾಭ ತಗೋಬಾರ್ದು. ಎರಡನೇದು, ಏನಾದರೂ ವಸ್ತುವನ್ನು ಇಂಪೋರ್ಟ್ ಮಾಡಿಕೊಂಡಿದ್ದರೆ ಮಾತ್ರ 10% ಪ್ರಾಫಿಟ್ಟಿಗೆ ಹೋಗ್ಬೋದು ಅಂತ ಅಷ್ಟೇ. ಒಂದು ಮನೆಯಲ್ಲಿ ಎಲ್ಲರೂ ಸ್ವ ಉದ್ಯೋಗಿಗಳಾಗಬೇಕು ಅನ್ನೋದು ಹಿಂದೂ ಎಕನಾಮಿಕ್ಸ್ನ ಅಲ್ಟಿಮೇಟ್ ಗುರಿ. ಆದರೆ
ಈ ಈ ಈ ವಿದೇಶದ ಅಥವಾ ಮಾರ್ಕ್ಸಿಸ್ಟ್ ಎಕನಾಮಿಸ್ಟ್ಗಳು ನಾವೆಲ್ಲ ವೇಜಸ್ಸಿಗೋಸ್ಕರ ಕೆಲಸ ಮಾಡಬೇಕು ಅಂತ ನಮ್ಮನ್ನು ಕಾರ್ಮಿಕರನ್ನಾಗಿಸಲಿಕ್ಕೆ ಪ್ರೋತ್ಸಾಹಿಸಿದರು. ಈ ಕಾರ್ಮಿಕರನ್ನು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೋಸ್ಕರ ಸರ್ಕಾರಗಳು ಬಂಡವಾಳಶಾಹಿಗಳಿಗೆ ಸಾಕಷ್ಟು ಸವಲತ್ತುಗಳನ್ನು ಕೊಡಬೇಕು, ಅವರು ಕಾರ್ಮಿಕರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಾವು ಕಟ್ಟಿದ ತೆರಿಗೆಯನ್ನು ಮತ್ತು ಅವ್ರ ಮೂಲಕ ಇಲ್ಲಿ ಬಳಸುವಂಥ ಈ ವ್ಯವಸ್ಥೆ ಅಂತಂದ್ರಲ್ಲ, ಹಿಂದೂ ಯಾವತ್ತೂ ಹಂಗೆ ಯೋಚನೆ ಮಾಡಲೇ ಇಲ್ಲ. ಹಿಂದೂ ಎಕನಾಮಿಕ್ಸ್ನಲ್ಲಿ ಆತ ಏನು ಹೇಳಿದ ಅಂತಂದರೆ, ಪ್ರತಿ ಮನೆಯೂ ಕೂಡ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ. ಇನ್ನು ನಟ್ಶೆಲ್ ಪಾಲಿಸಿ ಏನು ಅಂತಂದರೆ, ಕ್ವಾಲಿಟಿ ಯಾರಾದರೂ ನಾನು ಪ್ರೈಸ್ ಕಂಟ್ರೋಲ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕ್ವಾಲಿಟಿನ ಲೋ ಮಾಡಿದರೆ, ಯಾರಾದರೂ ಇಂಡೈರೆಕ್ಟ್ಲಿ ಹೋರ್ಡಿಂಗ್ ಮಾಡಿಕೊಂಡು ಪ್ರೈಸನ್ನು ಜಾಸ್ತಿ ಮಾಡಿಸುವಂಥ ಪ್ರಯತ್ನ ಪಟ್ಟರೆ, ಯಾರಾದರೂ ಅರ್ಧ ಆಣೆಯನ್ನಾದರೂ ಎಕ್ಸ್ಟ್ರಾ ದುಡ್ಡನ್ನು ತಗೊಂಡ್ರೆ, ಯಾಜ್ಞವಲ್ಕ್ಯ ಸ್ಮೃತಿ ಹೇಳುತ್ತೆ ಅವನಿಗೆ ಸಾಕಷ್ಟು ಪನಿಷ್ಮೆಂಟ್ ಕೊಡಬೇಕು ಅಂತ. ಹಿಂದೂ ಎಕನಾಮಿಕ್ಸ್ನಲ್ಲಿ ಹೆಂಗಿದೆ ನೋಡಿ. ಅಂದರೆ ಕೊನೆಯ ವ್ಯಕ್ತಿ ಯಾರಿರ್ತಾನೋ, ಯಾರು ಕೊನೆಯಲ್ಲಿ ಉಣ್ಣುವವನಿದ್ದಾನೋ ಅವನಿಗೆ ಇದು ಈಸಿ ಆಗಬೇಕು ಅಂತ. ಸರಿ, ಇಷ್ಟು ಒಳ್ಳೆ ಚೆನ್ನಾಗಿದ್ದಂಥ ಎಕನಾಮಿಕ್ಸನ್ನು ನಾವು ತರ್ಬೋದಿತ್ತಲ್ಲ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ. ಬಟ್ ಪ್ರಾಬ್ಲಮ್ ಎಲ್ಲಿತ್ತು ಅಂತಂದರೆ, ಮೊದಲನೇ ಪ್ರಧಾನಿಯಲ್ಲೇ ದೊಡ್ಡ ಪ್ರಾಬ್ಲಮ್ ಇತ್ತು. ಜವಾಹರ್ಲಾಲ್ ನೆಹರೂರವರಿಗೆ ಸೋಷಿಯಲಿಸಮ್ನ ಭೂತ ಹೆಂಗಿತ್ತು ಅಂತಂದರೆ, ಹೊರಗಡೆ ಸೋಷಿಯಲಿಸಮ್ ಇತ್ತು, ಒಳಗಡೆ ಪೂರ್ತಿ ಮಾರ್ಕ್ಸಿಸ್ಟ್ ಕಲ್ಪನೆಯೇ ಇದ್ದಿತ್ತು. ಅದರ ಆಧಾರಕ್ಕೆ ಒಳಗಾದಂಥ ಅವರು ಸ್ವತಃ ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳನ್ನು, ಮಿತ್ರ ನಾವು ಮಹಾತ್ಮ ಗಾಂಧೀಜಿಯವರನ್ನು ಅನೇಕ ಬಾರಿ ಅಲ್ಲಸಲ್ಲದ ವಿಚಾರಗಳಿಗೆ ದೂಷಿಸಿಬಿಡ್ತೀವಿ, ಆದರೆ ಈ ವಿಚಾರದ ಮೇಲೆ ಅವರಿಗೆ ಪ್ರೊಫೌಂಡ್ ಆಗಿರುವಂಥ ನಾಲೆಜ್ ಇತ್ತು. ಮಾಸ್ ಪ್ರೊಡಕ್ಷನ್ ಅಲ್ಲ, ಬಟ್ ಪ್ರೊಡಕ್ಷನ್ ಬೈ ಮಾಸಸ್ ಎನ್ನುವಂಥ ಸಿದ್ಧಾಂತವನ್ನು ಅವರು ತುಂಬ ಶ್ರದ್ಧೆಯಿಂದ ಒಪ್ಕೊಂಡಿದ್ರು. ಅದನ್ನು ಮಾಡಬೇಕು ಅಂತ ಹೇಳ್ತಿದ್ರು. ಹಳ್ಳಿಗಳಿಗೂ ಕೂಡ ಮಂಡಲದ ಕಾನ್ಸೆಪ್ಟನ್ನು ಕೊಟ್ಟಿದ್ರು. ಮಂಡಲ ಅಂದರೆ ಏನು ಗೊತ್ತಾ? ಯಾವ ವಸ್ತು ಶಿವಮೊಗ್ಗದಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಅದು ಶಿವಮೊಗ್ಗದ ಜನರಿಗೆ ಮೊದಲ ಸ್ವದೇಶಿ. ಬ್ರಿಟಾನಿಯಾ ಬಿಸ್ಕೆಟ್ಟು ಮತ್ತು ಶಿವಮೊಗ್ಗದಲ್ಲಿ ಪ್ರೊಡ್ಯೂಸ್ ಆಗೋ ಬಿಸ್ಕೆಟ್ಟು, ಇವೆರಡರಲ್ಲಿ ಯಾವುದು ಸ್ವದೇಶಿ ಅಂದರೆ ಶಿವಮೊಗ್ಗದ್ದು ಅಂತ. ಶಿವಮೊಗ್ಗದಲ್ಲಿ ಪ್ರೊಡ್ಯೂಸ್ ಆಗಲಿಲ್ಲ ಅಂತಂದರೆ ನೀವು ಪಕ್ಕದ ಜಿಲ್ಲೆಯ ಮಂಡಲವನ್ನು ಯೋಚನೆ ಮಾಡ್ಬೋದು ಅಂತ. ಹೀಗೆ ಮಂಡಲವನ್ನು ವಿಸ್ತಾರ ಮಾಡ್ಕೊಳ್ತಾ ಹೋಗ್ತಾ ನನ್ನ ಪಾಲಿನ ಸ್ವದೇಶ ಯಾವುದು ಅನ್ನುವಂಥ ಕಲ್ಪನೆಯನ್ನು ಕಟ್ಕೊಳ್ಬೇಕು ಅನ್ನುವಂಥ ವಿಸ್ತಾರವಾಗಿರುವಂಥ ಚಿಂತನೆಯನ್ನು ಕೊಟ್ಟಿದ್ರು. ಆದರೆ ಅವರ ಬ್ಲೂ ಐಡ್ ಬಾಯ್ ಆಗಿದ್ದಂಥ ನೆಹರು ಇವೆಲ್ಲವನ್ನು ಧಿಕ್ಕರಿಸಿ ಬಿಸಾಕಿದರು. ಅವರು ಯಾವಾಗ ಈ ಪಶ್ಚಿಮದ ಎಕಾನಮಿಯನ್ನು ತಾವು ಅಪ್ಪಿಕೊಳ್ಳಿಕ್ಕೆ ಹೋದರೋ, ಮಾರ್ಕ್ಸಿಸ್ಟ್ ಎಕಾನಮಿಯನ್ನು, ಪಾಲ್ಕಿವಾಲಾ ತಾವೊಂದು ಫೋರಮ್ಮನ್ನು ಕಟ್ಟಿಕೊಂಡು ಬಲವಾಗಿ ವಿರೋಧಿಸಿದರು. ಬಟ್ ನೆಹರು ಎಂಥ ಸ್ಟಾರ್ಡಮ್ ಇದ್ದಿದ್ದಂಥ ಪ್ರಧಾನಿ ಯಾವತ್ತು ಅಂತಂದರೆ, ಯಾರೂ ಪಾಲ್ಕಿವಾಲಾ ಥರದವ್ರ ಮಾತನ್ನು ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ಇವತ್ತು ನಾವು ಪಾಲ್ಕಿವಾಲಾ ಅವ್ರು ವಿರೋಧಿಸಿದ್ರು ಅಂತಷ್ಟೇ ಹೇಳ್ಕೊಳ್ಳೋ ಹಂತಕ್ಕೆ ಅದನ್ನು ತಂದಿಟ್ಕೊಂಡಿದ್ವಿ. 90ರ ದಶಕದಲ್ಲಿ ನಾವು ನಮ್ಮ ಅವತ್ತಿನ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ, ಫ್ರೀ ಟ್ರೇಡಿಗೆ ತನ್ನನ್ನು ತಾನು ತೆರೆಕೊಳ್ತು. ಯುರೋಪಿಯನ್ ಮಾರ್ಕೆಟ್ನ ಎಲ್ಲ ವಸ್ತುಗಳು ಇಲ್ಲಿ ಫ್ರೀಯಾಗಿ ಮುಕ್ತವಾಗಿ ಮಾರಾಟ ಆಗ್ಬೋದು. ಆ ಕಡೆ ಅಮೆರಿಕನ್ ವಸ್ತುಗಳು ಇಲ್ಲಿ ಮುಕ್ತವಾಗಿ ಮಾರಾಟ ಆಗ್ಬೋದು. ಯೋಚನೆ ಮಾಡಿ, ಇದೇ ಯುರೋಪು ಭಾರತದ ವಸ್ತುಗಳನ್ನು ತಾನು ಆಳುವಾಗ ತನ್ನ ದೇಶದಲ್ಲಿ ಮುಕ್ತವಾಗಿ ಮಾರಾಟ ಆಗಲಿಕ್ಕೆ ಬಿಟ್ಟಿರಲಿಲ್ಲ. ಇವರ ಪಾಲಿಸಿ ಇದೆಯಲ್ಲ, ಇವರ ಪಾಲಿಸಿ ಜಗತ್ತಿಗೆ ಒಳಿತಾಗಲಿ ಅನ್ನೋ ಪಾಲಿಸಿ ಅಲ್ಲ, ನಮಗೆ ಒಳಿತಾಗಲಿ ಅನ್ನೋ ಪಾಲಿಸಿ. ಸ್ವಾತಂತ್ರ್ಯ ಬಂದ 75 ವರ್ಷದ ನಂತರ ಇದನ್ನು ಮುಖಕ್ಕೆ ಹೇಳುವಂಥ ತಾಕತ್ತನ್ನು ಇವತ್ತು ಬೆಳೆಸ್ಕೊಂಡಿದ್ದೀವಿ. ಈ ದೇಶದ ವಿದೇಶಾಂಗ ಸಚಿವ ಜೈಶಂಕರ್ ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ನಲ್ಲಿ ಒಂದು ಪ್ರಶ್ನೆಯನ್ನು ಅವ್ರಿಗೆ ಕೇಳಲಾಯಿತು. ನೀವು ಉಕ್ರೇನ್ನ ಯುದ್ಧ ನಡೀತಾ ಇರುವಾಗ ರಷ್ಯಾದಿಂದ ಆಯಿಲ್ ತಗೊಳ್ತಾ ಇದ್ದೀರಾ, ನೀವು ತರಿಸ್ಕೊಳ್ತಾ ಇರೋ ಆಯಿಲ್ನಲ್ಲಿ ಉಕ್ರೇನಿನ ರಕ್ತ ಇದೆ ಅಂತ ಹೃದಯ ವಿದ್ರಾವಕವಾಗಿ ಹೇಳುವಂಥ ಪ್ರಯತ್ನ. ಅವ್ರೇನಂದ್ರು ಗೊತ್ತಾ? ಯುರೋಪಿಯನ್ ಜನಕ್ಕೆ ನಿಮಗೊಂದು ಚಟ ಇದೆ, ನಿಮ್ಮ ಪ್ರಾಬ್ಲಮ್ ವರ್ಲ್ಡ್ ಪ್ರಾಬ್ಲಮ್ಮು, ಅವರವ್ರ ಪ್ರಾಬ್ಲಮ್ಮು ಲೋಕಲ್ ಪ್ರಾಬ್ಲಮ್ಮು ಅಂತ. ತುಂಬ ದಿನಗಳ ಕಾಲ ಅದು ನಡೆಯಲ್ಲ. ಈಗ ನಿಮ್ಮ ಪ್ರಾಬ್ಲಮ್ಮು, ನಮ್ಮ ಪ್ರಾಬ್ಲಮಿಗೆ ನಾವು ಸೊಲ್ಯೂಷನ್ ಹುಡ್ಕೊಳ್ತೀವಿ, ನಿಮ್ಮ ಪ್ರಾಬ್ಲಮಿಗೆ ನೀವು ಹುಡ್ಕೊಳ್ಳಿ ಅಂದರು. 75 ವರ್ಷ ಬೇಕಾಯ್ತು ನಮಗೆ ಮುಖಕ್ಕೆ ಹೇಳಲಿಕ್ಕೆ. ಆವತ್ತು ನಮ್ಮ ದೇಶದ ಬಟ್ಟೆಯನ್ನು ಬ್ಯಾನ್ ಮಾಡಿದವರು, ನಮ್ಮ ದೇಶದ ಕರಕುಶಲ ವಸ್ತುಗಳನ್ನು ತನ್ನ ದೇಶಕ್ಕೆ ಹೋಗ್ಲಿಕ್ಕೆ ಬಿಡದೇ ಇರೋರು. ಯುರೋಪ್ ಅಲ್ಲ, ಜಗತ್ತಿನ ಯಾವ ಮೂಲೆಗೂ ಭಾರತೀಯರು ವ್ಯಾಪಾರ ಮಾಡದಂತೆ ಹಡಗುಗಳಿಗೆ ನಿಷೇಧ ಹೇರಿದವರು. 90ಸ್ನಲ್ಲಿ ಫ್ರೀ ಟ್ರೇಡಿಗೆ ಭಾರತವನ್ನು ಮುಕ್ತ ಮಾರುಕಟ್ಟೆಯಾಗಿ ಬಳಸ್ಕೊಳ್ಳಿಕ್ಕೆ ಬಂದ್ರಲ್ಲ, ಆ್ಯಂಡ್ ವಿ ಅಗ್ರೀಡ್.
ನಾವು ಆ ಸ್ಥಿತಿಗೆ ತಲುಪಿಬಿಟ್ಟಿದ್ವಿ ಅವತ್ತು. ಏನಾದರೂ ಸರಿ ನಮ್ಮನ್ನು ಉದ್ಧಾರ ಮಾಡಿ ಅನ್ನುವಂಥ ಮಟ್ಟಿಗೆ ಅವತ್ತು ನಾವು ಬಂದುಬಿಟ್ಟಿದ್ವಿ. ಇವತ್ತು ನಾವು ಯಾವ ಹಂತಕ್ಕೆ ಬಂದಿದ್ದೀವಿ ಅಂತಂದರೆ, ನಮ್ಮನ್ನು ನಾವು ರಿವೈವ್ ಮಾಡಿಕೊಳ್ಳುವಂಥ ಒಂದು ಸಮರ್ಥವಾಗಿರುವಂಥ ವಾತಾವರಣ ಅಥವಾ ಸಂದರ್ಭದಲ್ಲಿ ನಾವಿದ್ದೀವಿ. ಈ ಹಂತದಲ್ಲಿ ನಾವು ನಿಧಾನವಾಗಿ ಈ ದಿಕ್ಕಿನಲ್ಲಿ ಹೊರಳ್ಕೊಳ್ಬೇಕಾದಂಥ ಅಗತ್ಯ ಇದೆ. ನಂಗೆ ಗೊತ್ತಿಲ್ಲ, ನನಗೆ ಅವ್ರು ಹೇಳಿದಂತೆ ನಾವುಗಳೆಲ್ಲ ಪ್ರಯತ್ನ ಪಟ್ಟರೆ ಹಿಂದೂ ಎಕನಾಮಿಕ್ಸ್ ಆಗುತ್ತಾ? ಐ ಆಮ್ ನಾಟ್ ಶ್ಯೂರ್. ಭಾಳ ಕಷ್ಟ ಇದೆ. ಈ ಎಲ್ಲ ಕಾಂಪಿಟೇಷನ್ ನಡೀತಾ ಇರಬೇಕಾದ್ರೆ ನಾನು ಮಾತ್ರ ಈ ಕಾಂಪಿಟೇಷನ್ನಿಂದ ಆಚೆ ಇರ್ತೀನಿ, ನನ್ನ ಅಂಗಡಿಗೆ ಬಂದ ವಸ್ತುಗಳಿಗೆ 5% ಮಾತ್ರ ನಾನು ಲಾಭ ತೆಗೆದುಕೊಳ್ತೀನಿ, ಇದಕ್ಕಿಂತ ಜಾಸ್ತಿ ಬೇಡ ಅಂತ ಹೇಳಿದರೆ ಐ ಡೋಂಟ್ ಥಿಂಕ್ ವಿ ವಿಲ್ ಸರ್ವೈವ್. ಆದರೆ ಇದಕ್ಕೆ ವ್ಯಾಪಕವಾದ ಕೂಗು ಬರಬೇಕಾಗಿದೆ ಅಂತ. ನಾನು ಯಾಕೆ ಈ ಕಾರ್ಯಕ್ರಮಕ್ಕೆ ಒಪ್ಕೊಳ್ಬೇಕಾದ್ರೆ ಭಾಳ ಖುಷಿ ಆಯಿತು ಅಂತಂದರೆ, ಒಂದು ಕೊನೆ ಪಕ್ಷ ಈ ಥರದೊಂದು ಚರ್ಚೆ ಆದರೂ ಶುರುವಾಯ್ತಲ್ಲ. ಈ ಥರದೊಂದು ಕಲ್ಪನೆ ಇತ್ತು ಅಂತಲೂ ನಮ್ಗೆ ಯಾರಿಗೂ ಗೊತ್ತಿರಲಿಲ್ವಲ್ಲ. ಈ ಥರದೊಂದು ಚರ್ಚೆ ಶುರುವಾಯಿತು. ಕೊನೆಗೆ ಈ ದೇಶದ RBI ಗವರ್ನರ್ಗಳು ಯಾರು ಆಗ್ತಾರೋ ಅವರುಗಳು ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡಿರುವಂತಾಗಬೇಕು. ಸೊ ದ್ಯಾಟ್ ನನ್ನ ದೇಶದ ಎಕಾನಮಿಯನ್ನು ಇದರ ಆಧಾರದ ಮೇಲೆ ಪುನರ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾ ಅಂತ ನಾವೆಲ್ಲರೂ ಕಲೆಕ್ಟಿವ್ ಆಗಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ನೆನ್ಪಿಟ್ಕೊಳ್ಳಿ, ಜಗತ್ತಿನ ಎಕಾನಮಿ ಹೇಗೆ ಕೊಲ್ಯಾಪ್ಸ್ ಆಗ್ತಿದೆ ಅಂತಂದರೆ ಅಮೇರಿಕ ಅನೇಕ ಡಾಟಾಗಳನ್ನು ಮುಚ್ಚಿಟ್ಬಿಟ್ಟಿದೆ. ಅಮೇರಿಕಾ ಹೇಳಿಕೊಂಡಿತ್ತಲ್ಲ, ಬೈಡನ್ ಹೇಳಿಕೊಂಡಿದ್ದ ಇಷ್ಟು ಲಕ್ಷ ಜನರಿಗೆ ಕೆಲಸ ಕೊಟ್ಟಿದ್ದೀವಿ, ಅದು ಮಾಡಿದ್ದೀವಿ ಅಂತ. ಡಾಟಾ ನೆನ್ನೆ ಬಂದಿರೋದು ಹೇಳ್ತಿದೆ 10,000ಕ್ಕಿಂತ ಹೆಚ್ಚು ಜನರಿಗೆ ಕೆಲಸ ಕೊಡ್ಲಿಕ್ಕೆ ಆಗಲಿಲ್ಲ, ಸುಳ್ಳು ಹೇಳ್ತಿರೋದು ಅವನು ಅಂತ. ಒಂದೊಂದೇ ಸುಳ್ಳುಗಳು ಹೊರಗೆ ಬರ್ತಿದ್ದಂತೆ ಏನು ಬಲೂನನ್ನು ಕಟ್ಟಿಟ್ಟಿದ್ದೀವೋ ಆ ಬಲೂನ್ ಒಡೆದು ಹೋಗುತ್ತೆ. ಜಗತ್ತಿನ ಅನೇಕ ರಾಷ್ಟ್ರಗಳು ರಿಸೆಷನ್ಗೆ ಹೋಗಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ. ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಆದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನಾವಿದ್ದೀವಿ. ಯಾಕೆ ಗೊತ್ತೇನು? ಈ ದೇಶಕ್ಕೆ ಇವತ್ತು ಇಷ್ಟೆಲ್ಲ ಕೆಟ್ಟ ಎಕಾನಮಿಯನ್ನು ಅನುಸರಿಸ್ತಾ ಇದ್ದಾಗಲೂ ಸೇವಿಂಗ್ ಎಕಾನಮಿ ಇಂಡಿಯಾದ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿಗೂ ಬಚಾವಾಗಿದ್ದೀವಿ. ಇಡೀ ಹಿಂದೂ ಎಕಾನಮಿ ನೋಡಬೇಕು ಅಂತಂದರೆ ಬೋಕ್ರೆಯವರು ಪುಸ್ತಕ ಓದಬೇಕು ಅಂತಿಲ್ಲ. ಮನೆಯಲ್ಲಿರುವ ಅಮ್ಮನ್ನೊಂದ್ಸಲ ಮಾತಾಡಿಸಿದರೆ ಸಾಕು. ಇವತ್ತಿನ ಹೆಣ್ಮಕ್ಳು ಸ್ವಲ್ಪ ಬದಲಾಗಿರ್ಬೋದು. ನೀವು ಸುಮ್ಮನೆ ಅಮ್ಮನಿಗೆ ಮಾತನಾಡಿಸಿ. ಅಪ್ಪ ಪ್ರತಿ ತಿಂಗಳು ಸಂಬಳನ ಅವಳ ಕೈಲಿ ಕೊಡ್ತಾನೆ. ಅಪ್ಪ ಪುಣ್ಯಾತ್ಮ, ತಾನೇ ಮೊದಲು ಗೊತ್ತಿಲ್ಲದೆ 2,000 ರೂಪಾಯಿ ಕಡಿಮೆ ಕೊಟ್ಟಿರ್ತಾನೆ, ತೊಗೊಂಡೋಗಿ ಅದನ್ನು ಅಕೌಂಟಲ್ಲಿ ಇಟ್ಟು ಬಂದಿರ್ತಾನೆ. ಇವಳಿಗೆ ಏನು ದುಡ್ಡು ಖರ್ಚಿಗೆ ಅಂತ ಕೊಟ್ಟಿರ್ತಾನೋ ತನ್ನ ಯಜಮಾನರಿಗೆ ಹೇಳದೆ ತಾನೊಂದಷ್ಟನ್ನು ಉಳಿಸಿ ಡಬ್ಬದಲ್ಲಿಟ್ಟಿರ್ತಾಳೆ. ಈ ಉಳಿಸುವ ಪ್ರಕ್ರಿಯೆ ಇದೆಯಲ್ಲ, ಹಿಂದೂ ಎಕಾನಮಿ ಇದ್ದಿದ್ರೆ ಮಜಾ ಏನಿರ್ತಿತ್ತೋ ಗೊತ್ತಾ? ನಾವು ಹೆಂಗೆ ಹಾಳಾಗಿದ್ದೀವಿ ಅಂತ ಬೋಕ್ರೆಯವರು ಬರೆಯುವಂಥ ಪ್ರತಿಯೊಂದು ಸಾಲು ನನಗೆ ಕಣ್ಮುಂದೆ ಕಟ್ಟದಂತಿತ್ತು. ಎಷ್ಟು ದೂರ ಬಂದ್ಬಿಟ್ವಪ್ಪ ಅಂತ. ಬೋಕ್ರೆಯವ್ರು ಏನು ಹೇಳ್ತಾರೆ ಗೊತ್ತೇನು? ಹಿಂದೂ ಎಕಾನಮಿ ಇದ್ದಿದ್ದರೆ ಈ ದೇಶದಲ್ಲಿ ರಿಟೈರ್ ಆಗುವಾಗ ನನಗೆ 5 ಲಕ್ಷ ರೂಪಾಯಿ ಬಂತು ಅಂತಂದರೆ ಅವನ ಜೀವನದ ಕೊನೆವರೆಗೂ 5 ಲಕ್ಷ ರೂಪಾಯಿ ಆರಾಮಾಗಿ ಬದುಕ್ತಿದ್ದ. ಯಾಕೆ ಅಂತಂದರೆ ವಸ್ತುಗಳ ಪ್ರೈಸಸ್ ಕಡಿಮೆ ಆಗಿದ್ದರಿಂದ ಇವತ್ತು ಯಾವುದು 5 ಲಕ್ಷ ರೂಪಾಯಿಗೆ ಸಿಗುತ್ತೋ ಅದರ ಬೆಲೆ ಇನ್ನು 5 ವರ್ಷಗಳ ನಂತರ 1 ಲಕ್ಷಕ್ಕೆ ಬಂದಿರುತ್ತೆ. ಅವನು ಆರಾಮಾಗಿ ಬದುಕಬಹುದು ಅಂತ ಅವ್ರು ಹೇಳ್ತಾರೆ. ಅಕಸ್ಮಾತ್ ಹಿಂದೂ ಎಕಾನಮಿ ಆಗಿದ್ದೇ ಆದರೆ ಈ ದೇಶದ ಜನ ಹಣವನ್ನು ಅವರು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಈ ದೇಶದ ಜನ ಹಣವನ್ನು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಈಗ ಚಿನ್ನದ ಮೇಲೆ ಯಾಕೆ ಇನ್ವೆಸ್ಟ್ ಮಾಡೋದು ಹೇಳಿ? ನಾವು ನನ್ನ ಹತ್ರ ಇರೋ 5 ಲಕ್ಷ ರೂಪಾಯಿ ಇನ್ನು 5 ವರ್ಷ ಕಳೆದ್ರೆ 1 ಲಕ್ಷ ರೂಪಾಯಿಗೆ ಸಮಾನ ಆಗಿಬಿಡುತ್ತೆ. ಆದರೆ ಚಿನ್ನವನ್ನು ತೆಗೆದುಕೊಂಡ್ರೆ ಅದು ಆವತ್ತು 6ರಿಂದ 7 ಲಕ್ಷ ರೂಪಾಯಿ ಆಗೋ ಸಾಧ್ಯತೆಗಳಿರೋದ್ರಿಂದ ಚಿನ್ನವನ್ನು ಕೊಂಡುಕೊಳ್ಳೋಣ ಅಂತ ಚಿನ್ನಕ್ಕೆ ಇನ್ವೆಸ್ಟ್ ಮಾಡ್ತೀವಿ. ಮತ್ತೊಂದು ಸ್ಕ್ಯಾರ್ಸಿಟಿ ಡೆವಲಪ್ ಮಾಡ್ತೀವಿ. ಎಲ್ಲರೂ ಚಿನ್ನವನ್ನು ಕೊಂಡ್ಕೊಂಡು ಮಾರ್ಕೆಟಲ್ಲಿ ಚಿನ್ನ ಇಲ್ಲದೆ ಇರೋದ್ರಿಂದ ಒಂದು ಸಾಮಾನ್ಯ ಹೆಣ್ಣುಮಗಳ ಮದುವೆ ಮಾಡೋದು ಸಾಧ್ಯವಾಗದೇ ಇರುವಂಥ ಹಂತಕ್ಕೆ ತಂದು ನಿಲ್ಲಿಸ್ಬಿಡ್ತೀವಿ. ಆದರೆ ಯಾವಾಗ ನನ್ನ ಹತ್ರ ಇರೋ 5 ಲಕ್ಷ ರೂಪಾಯಿ ನನ್ನ ಮಗನಿಗೆ ನಾನು ಕಾಯ್ದೆ ಬದುಕಬಹುದು ಅಂತ ನಿಶ್ಚಯ ಮಾಡಲುವಷ್ಟು ದೊಡ್ಡ ಅಮೌಂಟ್ ಅಂತ ಅನಿಸುತ್ತೋ ಅವತ್ತು ಯಾವುದರಲ್ಲೂ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಇದು ಬೋಕ್ರೆಯವರು ತುಂಬ ಸುಂದರವಾಗಿ ಕಟ್ಟಿಕೊಡುವಂಥ ಹಿಂದೂ ಎಕನಾಮಿಕ್ಸ್ನ ಚಿತ್ರಣ. ಅವರು ಉದ್ದಕ್ಕೂ ಅನೇಕ ಕೋಟುಗಳನ್ನು ಮಾಡ್ತಾರೆ. ಆ ಕೋಟುಗಳಲ್ಲಿ ಅವರು ಋಗ್ವೇದವನ್ನು, ಯಜುರ್ವೇದವನ್ನು, ಯಾಜ್ಞವಲ್ಕ್ಯ ಸ್ಮೃತಿಯನ್ನು, ಅರ್ಥಶಾಸ್ತ್ರವನ್ನು ಎಲ್ಲವನ್ನೂ ಕೋಟ್ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಮಿತ್ರರೇ, ಇವತ್ತು ಎಲ್ಲೋ ಒಂದು ಕಡೆ ಈ ಪರಂಪರೆಯ ಕಡೆಗೆ, ನನ್ನ ಸಂಸ್ಕೃತಿಗೆ ಪೂರಕವಾಗಿರುವಂಥ ಈ ಚಿಂತನೆಯ ಕಡೆ ಹೊರಳೋದಕ್ಕೆ ಇದೊಂದು ಗೈಡ್ ಆಗಬಲ್ಲದು, ನಿಸ್ಸಂಶಯವಾಗಿ ಗೈಡ್ ಆಗಬಲ್ಲದು. ಈಗ ಈ ಭೂಮಿಕೆಯನ್ನು ಇಟ್ಕೊಂಡು ಇವತ್ತು ವಾಪಸ್ ಒಂದ್ಸಲ ಮನೆಗೆ ಹೋದಾಗ ಈ ಪುಸ್ತಕವನ್ನು ಕಣ್ಣಾಡಿಸಿ ನೋಡಿ, ನಿಮ್ಗೆ ಅದ್ಭುತ ಅನಿಸುತ್ತೆ ಹಿಂದೂ ಸಂಸ್ಕೃತಿ ಏನೆಲ್ಲ ಜಗತ್ತಿಗೆ ಕೊಟ್ಟಿದೆ ಅಂತ. ಮತ್ತೊಮ್ಮೆ ಜಗತ್ತನ್ನು ಯಾವ ಒಂದು ಕಾಲಘಟ್ಟದಲ್ಲಿ ಜಗತ್ತನ್ನೆಲ್ಲ ವ್ಯಾಪಾರ ಸಮೃದ್ಧಿಯಿಂದ ನಾವು ಆಳ್ತಾ ಇದ್ವೋ ಅದೇ ಕಾಲಘಟ್ಟ ಮರಳಿ ಬರುವಂತಾಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ತಾ ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ಸುಂದರವಾದ ಎಕಾನಮಿಯನ್ನು ಕಟ್ಟಿಕೊಡೋಣ ಅಂತ ಭಾವಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.